ಸೊ ಇದೇ ರೀತಿ ನೆಕ್ಸ್ಟ್ ಒಂದು ಒಳ್ಳೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಮಾಧ್ಯಮದ ಜೊತೆ ನಾವು ಒಂದು ತಂಡ ಆಗಿ ಬೆರೆತಿದ್ದು ಹೋದ ತಿಂಗಳು 9ನೇ ತಾರೀಕು. ಅಂದರೆ ನಾವು ಚಿತ್ರತಂಡ ಯಾವತ್ತು ಸಿನಿಮಾ ಜನಗಳ ಮುಂದೆ ಬರ್ತಾ ಇದ್ದೀವಿ, ದಯಮಾಡಿ ನಿಮ್ಮ ಸಹಕಾರ ಇರಲಿ ಅಂತ ಕೇಳುವಂಥ ದಿನ ಆಗಿತ್ತದು. ಒಂದೆರಡು ಪ್ರಶ್ನೆ ಕೇಳಿದ್ರು. ನೀವು 7ನೇ ತಾರೀಕು 9ನೇ ತಾರೀಕು ಪ್ರೆಸ್ ಮೀಟ್ ಮಾಡಿ 17ನೇ ತಾರೀಕು ಸಿನಿಮಾ ರಿಲೀಸ್ ಮಾಡ್ತಾ ಇದ್ದೀರಿ, ಜನಕ್ಕೆ ಹೆಂಗೆ ಮುಟ್ಸೋದು ನಾವು ಸಿನಿಮಾ? ಜನಕ್ಕೆ ಹೆಂಗೆ ಮುಟ್ಸೋದು ಅಂದರೆ ನಮ್ಮ ಜೊತೆ ಒಬ್ಬರು ಡಿಸ್ಟ್ರಿಬ್ಯೂಟರ್ ಸರ್ ಇದ್ರು, ಸುರೇಶ್ ಸರ್. ಸಿನಿಮಾ ಭಾಳ ಚೆನ್ನಾಗಿದೆ. ಇವತ್ತಿನ ಸೋಷಿಯಲ್ ಮೀಡಿಯಾದಲ್ಲಿ ಜನಕ್ಕೆ ಸಿನಿಮಾ ಮುಟ್ಟಿಸ್ಬೇಕು, ಆ ಜನಕ್ಕೆ ಸಿನಿಮಾ ನೋಡೋ ಪ್ರೀತಿ ಬರಬೇಕಂದ್ರೆ ಒಂದು ದಿವಸ ಸಾಕು, ಅಷ್ಟು ಆ್ಯಕ್ಟಿವ್ ಕೆಲಸ ಮಾಡ್ಬೋದು ಸೋಷಿಯಲ್ ಮೀಡಿಯಾ ಅಂತ ಕಾಲಘಟ್ಟದಲ್ಲಿ ನಾವು. ಅದರಂತೆ ಸುಸೂತ್ರವಾಗಿ 17ನೇ ತಾರೀಕು ಸಿನಿಮಾನು ರಿಲೀಸ್ ಆಯಿತು. ಎಲ್ಲರಿಗೂ ಗೊತ್ತಿರೋಂಗೆ ಇವತ್ತಿನ ಕನ್ನಡ ಚಿತ್ರೋದ್ಯಮದಲ್ಲಿ ಇರುವಂಥ ಕಾಂಪಿಟೇಷನ್ ಮಧ್ಯದಲ್ಲೇ ನಾವು ಸಿನಿಮಾ ಬಂದ್ವಿ. ಏನೋ ಒಂದು ದೊಡ್ಡ ಹೋಪ್ಸ್ ಇತ್ತು ಅಂದರೆ ನಮಗೆ ಒಂದು ಒಳ್ಳೆ ಕತೆ, ಒಂದು ಒಳ್ಳೆ ವಿಚಾರ ಇಟ್ಕೊಂಡು ಬಂದಿದ್ದೀವಿ. ಸಿನಿಮಾ ನಾಳೆ ಥಿಯೇಟರ್ ಬರೋಕ್ಕೆ ಮುಂಚೆ ನಿಜವಾದ ಒಪಿನಿಯನ್ ಇರುವಂಥ ಮಾಧ್ಯಮದವ್ರಿಗೆ ನಮ್ಮ ಸಿನಿಮಾನ ಪ್ರದರ್ಶನ ಕೂಡ ಮಾಡಿದ್ರು. ಸಿನಿಮಾದಲ್ಲಿ ಮೊದಲನೇ ದಿನವೇ ಕೊಟ್ಟಿರುವಂಥ ಒಳ್ಳೆ ಪ್ರಶಂಸೆ ಮಾತುಗಳು, ಅಥವಾ ಸಿನಿಮಾ ಬಗ್ಗೆ ಸಿನಿಮಾ ಆಳ ಅರಿವು ಪೂರ್ತಿ ಗೊತ್ತಿರುವಂಥ ಜನ ಅವತ್ತು ರಾತ್ರಿ 12 ಪತ್ರಕರ್ತರು ಕಣ್ಣಲ್ಲಿ ಒಂದು ದೊಡ್ಡ ನೀರು ಹಾಕೋದವಾಗ ಅವತ್ತೇ ನಾವು ಗೆದ್ವಿ ಸಿನಿಮಾ ಅನ್ನಿಸ್ತು ನಮಗೆ. ನಮ್ಗೆ ಮುಂದೆ ಬಿಸ್ನೆಸ್ ಆಗ್ತದ, ಇನ್ನೊಂದು ಸಿನಿಮಾ ಮಾಡೋದು ದುಡ್ಡು ಬರ್ತದ, ಈ ಸಿನಿಮಾ ದುಡ್ಡಲ್ಲಿ ನಾವು ಕಾರ್ಯಗಳು ತಗೋತೀವ, ಆಸ್ತಿಗಳು ಕೊಂಡ್ಕೋತೀವ, ಅದೆಲ್ಲ ಆಮೇಲೆ ಇರಲಿ. ಸಿನಿಮಾ ಮಾಡಕ್ಕೆ ಬಂದಿರೋದು ನಮ್ಮ ಪ್ರೀತಿಯಿಂದ ಸಿನಿಮಾ ಅಂದರೆ ಅದೊಂದು ಲೋಕ, ಒಂದು ಅದೇನೋ ಮಾಯಾ ಲೋಕ, ಮಾಯಾ ಜಗತ್ತು. ಆ ಜಗತ್ತೊಳಗೆ ನಾವು ಒಬ್ಬರಾಗಕ್ಕೆ ಬಂದಿರೋರು. ನಾವು ಬಿಸ್ನೆಸ್ ಅಂತ ಮಾತಾಡಿದ್ರೆ ಸಿನಿಮಾ ಬಿಸ್ನೆಸ್ ಮಾಡಕ್ಕೆ 100 ಅವೆ. ಬೆಂಗಳೂರಾಗ ಒಂದು ಸೈಟ್ ತಗೊಂಡ್ರೆ ದುಡ್ಡು ಬರ್ತದೆ, ದುಡ್ಡಿದ್ರೆ ಸೈಟ್ ತಗೋಬೋದು, ಒಂದು ಬೆನ್ಸ್ ಕಾರ್ ತಗೋಬೋದು ನಾವು ಮಾಡಿರೋ ಸಿನಿಮಾದೊಳಗೆ. ಅವೆಲ್ಲ ಬಿಟ್ಟು ಯಾಕೆ ಸಿನಿಮಾ ಮಾಡ್ತೀವಿ ಅಂದರೆ ಸಿನಿಮಾ ಮಾಡೋದೊಂದು ಖುಷಿ ನಮ್ಗೆ. ಇದ್ರೊಳಗೆ ಎಷ್ಟು ಸತ್ಯ ಅದ ಎಷ್ಟು ಸುಳ್ಳದಂದ್ರೆ ನನ್ನ ಮಾತಿಗೆ ನನ್ನ ಸತ್ಯನೇ, ನನ್ನ ಮಾತು ನನಗಿಂತ ಸತ್ಯವಾಗಿ ಬೇರೆಯವ್ರು ಯಾರು ಮಾತಾಡೋಕ್ಕಾಗಲ್ಲ. ಈ ಸಿನಿಮಾ ನೋಡೋಂಥ ಜನ ಅಥವಾ ಸಿನಿಮಾ ಹಿಂಗದೆ ಅಂತ ಹೇಳೋ ಜನಕ್ಕೆ ಸಿನಿಮಾ ಖುಷಿ ಕೊಟ್ಟಾಗ ನಾವು ಸಿನಿಮಾ ಗೆದ್ವಿ. ನೆಕ್ಸ್ಟ್ ದುಡ್ಡು ಬರ್ತದ, ದುಡ್ಡು ಬರಲಿ ಬಿಡಲಿ ಅದು ಆಮೇಲೆ ಮಾತು. ಒಳ್ಳೆ ಸಿನಿಮಾ ಮಾಡಿದ್ದೀವಿ ನಾವು, ಆ ಖುಷಿಯಿಂದ ಆಚೆ ಹೋಗಿದ್ದೀವಿ. ಮಾರನೇ ದಿವಸ ಸಾಕಷ್ಟು ಸಿನಿಮಾ ಇವತ್ತು ಅನುಭವಿಸೋ ಎಲ್ಲ ಸಂಕಷ್ಟಗಳನ್ನು ಎದುರಿಸಿದ್ದಾದ್ಮೇಲೆ ಡಿಸ್ಟ್ರಿಬ್ಯೂಟರ್ ಜೊತೆಗೆ ಕೇರಿ ಎಲ್ಲ ಸುತ್ತಿ ಥಿಯೇಟರ್ಗೆ ಸಿನಿಮಾ ಹಾಕಿದ್ದೀವಿ. ಸಾಧ್ಯವಾದಷ್ಟು ಜನ ಕಷ್ಟಪಟ್ಟು ಸಿನಿಮಾ ಒಳಗೆ ಕೂರ್ಸಕ್ಕೆ ಪ್ರಯತ್ನ ಮಾಡಿದ್ದೀವಿ. ಸರ್ ಹೇಳ್ದಂಗೆ 3ನೇ ದಿವಸ ಆದಮೇಲೆ ಮೌತ್ ಟಾಕ್ ಬಂದಮೇಲೆ ಜನ ಬರ್ತಾರೆ, ಸಿನಿಮಾ ನಿಲ್ತದೆ. ನಮ್ಮ ಕೈಲಿ ಆದಷ್ಟು ಮಾತ್ರಕ್ಕೆ ಸಿನಿಮಾ ನಿಲ್ಸಿದ್ದೀವಿ. ನಮ್ಗೆ ಒಳ್ಳೆ ಸಿನಿಮಾ ಅಂತೇಳಿ ಎಲ್ಲ ಒಂದು 2-3 ಫ್ರೀ ಶೋನು ಕೊಟ್ಟು ತೋರಿಸಿದ್ದೀವಿ ಸಿನಿಮಾ ಜನಕ್ಕೆ. ಎಲ್ಲ ಒಂದ್ಸರ್ತಿ ನನ್ಗನ್ನಿಸ್ತಾ ಇತ್ತು, ನಾನು ಒಬ್ಬ ಪ್ರಮುಖ ನಿರ್ಮಾಪಕನಾಗಿ ಸಿನಿಮಾ ನುಗ್ಗಿ ಜನ ನೋಡದೇ ಇರೋಂಥ ಕಂಟೆಂಟ್ ನಮ್ದಲ್ಲೇ ಇದ್ರು ಸಿನಿಮಾನು ಕೂತಿರೋಷ್ಟೊತ್ತು ಭಾಳ ಸ್ವಾರಸ್ಯವಾಗಿ ಅನುಭವಿಸಿ ಹೋಗುವಂಥ ವಾತಾವರಣ ನಮ್ಮ ಸಿನಿಮಾ ಚಿತ್ರಮಂದಿರದೊಳಗೆ ಕಾಣಿಸ್ತಾ ಇತ್ತು. ಒಂದು ಶೋ ನಮ್ಮೂರ ಹತ್ರ ಕಾಡ್ಗೋಡಿ ಶ್ರೀನಿವಾಸ ಥಿಯೇಟ್ರು, ಒಂದು 450 ಜನ ಕೂತಿದ್ರು. ನಾನು ಜನಗಳ ಮಧ್ಯೆ ಸಿನಿಮಾ ನೋಡೋಣ ಅಂತ ಕೂತ್ಕೊಂಡಾಗ ನಾವೊಂದು 20 ವರ್ಷದಿಂದ ಸಿನಿಮಾ ನೋಡುವಾಗ ನಮ್ಮ ಧರ್ಮಣ್ಣವ್ರು ಹೇಳೋರು, ಶಶಿಕುಮಾರ್ ಥರನೋ ಅಥವಾ ಅನಂತ್ ನಾಗ್ ಥರನೋ ಸಿನಿಮಾ ಅಲ್ಲದೇ ಇದ್ರೆ ನಮ್ಗೇನಾದರೂ ನೀವು ಕಾಮೆಂಟ್ ಬರೀರಿ, ಬೇರೆ ಏನಾದರೂ ಮಾತಾಡಿ, ಸಿನಿಮಾ ನೋಡ್ರಿ, ನಮ್ಗೆ ದುಡ್ಡು ಕೊಡ್ರಿ ಅನ್ನೋದಕ್ಕಿಂತ ಸಿನಿಮಾ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳಿ ಅನ್ನೋದಿತ್ತು ಅವ್ರ ಮಾತು. ಆ 2.5 ಗಂಟೆ ಆ ಸಿನಿಮಾ ಒಳಗೆ ಜನ ಬೆರೆತೋಗಿದ್ರು. ಈ ಎದ್ದು ಆಚೆ ಬರೋವಾಗ ನನಗೂ ಅನ್ನಿಸ್ತು ಒಳ್ಳೆ ಸಿನಿಮಾ ಮಾಡಿದ್ದೀವಿ. ಕೊನೆ ಮಾತು ಈಗ ಮಾತಾಡಿದ್ರೆ ಒಂದು ಒಳ್ಳೆ ಯಶಸ್ವಿ ಸಿನಿಮಾ ಮಾಡಿದ್ದೀವಿ, ಬಿಸ್ನೆಸ್ ಮಾಡಿದ್ದೀವಿ ಅಂದರೆ ನನ್ನ ಮನಸ್ಸಿಗೆ ತಕ್ಕಷ್ಟಲ್ಲ. ಮೊದಲನೇ ಮಾತು ಹೇಳಿದ್ದೀನಿ, ಸಿನಿಮಾ ಮಾಡೋದು ನಾವು ಬಿಸ್ನೆಸ್ಗೋಸ್ಕರ ಅಲ್ಲ ಅಂತ. ಬಟ್ ಕೊನೆ ಮಾತಿಗೆ ನನ್ನ ಸಿನಿಮಾ ಹೊಡಿಬೇಕು ಅಂದರೆ ಕಾಸುಗಳು ಸಿನಿಮಾಯಿಂದ ನಮ್ಗೆ. ಎಲ್ಲಿಂದ ಕೊಡ್ತಾರೆ, ಹೆಂಗೆ ಕೊಡ್ತಾರೆ ಗೊತ್ತಿಲ್ಲ ನಮ್ಗೆ. ಇನ್ನೂ ಸ್ವಲ್ಪ ಹೊಸ ಅನುಭವಗಳಿವು. ಇದಾದ್ಮೇಲೆ ಸಿನಿಮಾ ಇನ್ನೂ ಮುಂದುವರಿಸ್ಬೇಕು ಅಂತ ದೊಡ್ಡ ಆಸೆ ಅದೇ ನಮ್ಮ ನಿರ್ಮಾಪಕರು ಇರೋರಿಗೆ. ಈಗ ಕೊನೆ ಒಂದು 2 ಥಿಯೇಟರ್ ಒಳಗೆ ಸಿನಿಮಾ ನಿಂತವೆ. 2 ಥಿಯೇಟರ್ ಆಗಿದ್ದಾದ್ಮೇಲೆ ನಾನು ಸುರೇಶ್ ಸರ್ ಮತ್ತೆ ಕೇಳಿದ್ದೀನಿ, ನೆಕ್ಸ್ಟ್ ವಾರ ನಮ್ಗೆ ಕಡಿಮೆ ಅಂದರೆ ಒಂದು 10 ಥಿಯೇಟರ್ ಮಾಡಿಕೊಡಿ. ಮಧ್ಯೆ ಬ್ಯಾಡ್ ಮ್ಯಾನರ್ ಸಿನಿಮಾ ಬಂತು. 17ನೇ ತಾರೀಕು ಒಂದು ರಿಷಬ್ ಶೆಟ್ಟಿ, ಇವತ್ತು ನಿಂತಿರೋ ಸ್ಟಾರ್, ಅವರು ದೊಡ್ಡ ಸ್ಟಾರ್. ಬರೋರು ಯಾರೋ ಬಿಡುವಾಗ ಜನ ಸಿನಿಮಾ ನೋಡೋಣ ಅಂತಂದರೆ ಒಂದು ಸ್ಟಾರ್ ಸಿನಿಮಾಕ್ಕೆ ನೋಡುವಂಥ ವಾತಾವರಣದಾಗ ನಮ್ಮ ಸಿನಿಮಾ ಆಚೆ ಬಂದಿದೆ. ಒಂದು ಒಳ್ಳೆ ಸಿನಿಮಾನ ನಾವು ಪೂರ್ತಿ ಜನಕ್ಕೆ ತಲುಪ್ಸೋಕೆ ನಾವು ಸೋತಿದ್ದೀವಿ ನಿರ್ಮಾಪಕರಾಗಿ. ನನಗೆ ಇನ್ನೊಂದು 10 ಥಿಯೇಟರ್ ಮಾಡಿಕೊಡಿ ಅಣ್ಣ. ಸಲಾರ್ ಸಿನಿಮಾ ಬರ್ತದ, ನೆಕ್ಸ್ಟು ಇನ್ನೊಬ್ರು ಯಾರೋ ದೊಡ್ಡ ಸಿನಿಮಾ ಬರ್ತದ, ನನಗೆ ಅದು ಪ್ರಶ್ನೆ ಅಲ್ಲ. ನಮ್ಗೆ ಇನ್ನೊಂದು 5-6 ಲಕ್ಷ ಖರ್ಚಾಗ್ತದ ಥಿಯೇಟರ್ಗಳು ಬಾಡಿಗೆ ಕಟ್ಟಕ್ಕೆ, ಅದು ಪ್ರಶ್ನೆ ಅಲ್ಲ. ಒಂದು ಒಳ್ಳೆ ಸಿನಿಮಾ ಪೂರ್ತಿ ಜನ ನೋಡದೆ ನನ್ನ ಸಿನಿಮಾ ತೆಗಿಯೋಕ್ಕೆ ನನಗೆ ಆಸಕ್ತಿ ಇಲ್ಲ. ಇದು ವಾಪಸ್ಸು ನನ್ನ ಸಿನಿಮಾ ಮೇಲೆ ಅಥವಾ ನನ್ನ ಹತ್ರ ಇರೋ ದುಡ್ಡು ಮೇಲೆ ನನಗೊಂದು ಸವಾಲು ಅನ್ಕೊಬಿಡ್ತೀನಿ. ನಾನು ಅದನ್ನು 21ನೇ ತಾರೀಕು ಇನ್ನಷ್ಟು ಜಾಸ್ತಿ ಥಿಯೇಟರ್ ಇಟ್ಕೊಂಡು ಕನ್ನಡ ಜನತೆ ಮುಂದೆ ಬರ್ತೀನಿ. ಬರ್ತಾ ಇದ್ದೀವಿ ಕೂಡ. ದಯಮಾಡಿ ನಿಮ್ಮ ಸಹಕಾರ ನಮಗಿರಲಿ. ಮುಂದಿನ ಶುಕ್ರವಾರ ಜಾಸ್ತಿ ಥಿಯೇಟರ್ಗಳು ಮಾಡುವಾಗ ಈ ವಿಚಾರನ ಸಾಧ್ಯವಾದ ಜನಕ್ಕೆ ಮುಟ್ಟಿಸಿ ನಮ್ಮ ಪಿಕ್ಚರ್ ಗಂಧಾನಿಗೆ ಒಂದು ಸ್ವಲ್ಪ ಫ್ಲೇವರ್ ಜನಕ್ಕೆ ಕೇಳಿದ್ರೆ ನಿಮಗೆ ನಾವು ಕೃತಜ್ಞತೆ ಸಲ್ಲಿಸ್ತೀವಿ ಅಂತ ಕೇಳ್ಕೊಂಡು ನಾನು ಮಾತು ಮುಗಿಸ್ತಾ ಇದ್ದೀನಿ. 2 ಥಿಯೇಟರ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಸರ್. ನಾನು ಕಾಡ್ಗೋಡಿ ಶ್ರೀನಿವಾಸ ಥಿಯೇಟರ್ ಇದೆ.
ಈಗ ರನ್ನಿಂಗ್ ತೆಗ್ಸಿದ್ದೀನಿ ಸರ್ ಸಿನಿಮಾ. ಈಗ ಇಲ್ಲಿ ಬ್ಯಾಡ್ ಮ್ಯಾನರ್ ಸಿನಿಮಾ ಬಂತು, ಅದಾದ್ಮೇಲೆ ಎಂಥದ್ದು ಅನಿಮಲ್ ಸಿನಿಮಾ ಬಂತು. ಅವ್ರ ಜೊತೆ ಹೆಂಗದೆ ಅಂದ್ರೆ ನಾವು ಕಾಸು ಕೊಟ್ಟಿದ್ದಾದ್ಮೇಲೆ ನಮ್ಮನ್ನ ಎದ್ದು ಪಕ್ಕಕ್ಕೆ ಸಿಗ್ತಾರೆ. ಜನ ಒಂದಷ್ಟು ಜನ ಥಿಯೇಟರ್ ಇರ್ತದೆ, ಇನ್ನೊಂದಷ್ಟು ಜನಕ್ಕೆ ಸಿನಿಮಾ ಮುಟ್ಲಿ ಅನ್ನೋದ್ರ ಮುಂದೆ ಅವ್ರದ್ದೇನೋ ಕಮಿಟ್ಮೆಂಟ್ ಇರ್ತಾರೆ, ಯಾರೋ ಫ್ರೆಂಡ್ ಸರ್ಕಲ್ ಇರ್ತದೆ ಅವ್ರದ್ದು. ಸಿಂಗಲ್ ಥಿಯೇಟರ್ ಕಟ್ಟಬೇಕಾಗ್ತದೆ. ಮಾಲ್ಗಳಂದ್ರೆ ಓಕೆ, ಶೇರಿಂಗ್ ಬಿಸ್ನೆಸ್. ಈಗ ನೀವು ಕೇಳ್ತಿರೋದು ಬಹುತೇಕ ಸಿಂಗಲ್ ಥಿಯೇಟರ್. ಹೌದು, ಮಾಲಲ್ಲಿ ಸಿನಿಮಾ ನಾವು ಮಾಲಲ್ಲಿ ಇಟ್ಕೊಂಡಾಗ ಮಾಲ್ ಜನ ಹೆಂಗಾಗವ್ರ ಈ ಸಂಸ್ಕೃತಿ ಅಂದ್ರೆ, ನಾವು ಬೇರೆ ಆಡಿಯನ್ಸ್ ಬಗ್ಗೆ ಮಾತಾಡೋಷ್ಟು ಧೈರ್ಯ ಇಲ್ಲ. ನಾನು ಒಬ್ಬ ಸಿನಿಮಾ ಆಡಿಯನ್ನೇ ಕೂಡ. ಒಂದು ಸಿನಿಮಾ ಆಡಿಯನ್ ಮನಸ್ಸೊಳಗೆ ಫಿಕ್ಸ್ ಆಗಿರ್ತದೆ. ಯಾವುದೋ ಒಂದು ಕನ್ನಡ ಸಿನಿಮಾ 1.25 ಕೋಟಿ 1.25 ಕೋಟಿ ಖರ್ಚು ಮಾಡೋರು, ಅಷ್ಟೇ ಖರ್ಚು ಮಾಡೋರು ಅಂದ್ರೆ ಅವ್ರು ಮೊದಲೇ ಬರ್ಕೊಬಿಡ್ತಾರೆ ಈ ಸಿನಿಮಾ ನಮ್ಮ ಮೈಂಡ್ ಸೆಟ್ಗಿಂತ ಕೆಳಗಡೆ ಇದೆ ಅಂತ ಆಡಿಯನ್ ಮೈಂಡ್ಗೆ ಹೋಗ್ಬಿಟ್ಟಿರ್ತದೆ ಮೊದಲು. ನಾನು ಆ ಪರಿಸ್ಥಿತಿನ ನಾವು ನಿರ್ಮಾಪಕರಾಗಿ ಎಲ್ಲಿಂದ ಆಸೆ ತರಬೇಕು ಅವರು? ನಾವು ನಮ್ಮ ಥರ ಶಕ್ತಿ ಇಲ್ಲ. ಪ್ರತಿ ಜನಕ್ಕೆ ಸಿನಿಮಾ ನಾವು ಮುಟ್ಟಿಸ್ತೀವಿ ಅಂದರೆ, ಮೊನ್ನೆ ಯಾವತ್ತೂ ನಮ್ಮ ನಿರ್ಮಾಪಕರು ಹೇಳಿದ್ರು, ನಮ್ಮ ಡಿಸ್ಟ್ರಿಬ್ಯೂಟರ್ ಸರ್ ಹೇಳಿದ್ರು, 1 ಕೋಟಿ ಸಿನಿಮಾ 3 ಕೋಟಿ ಖರ್ಚು ಮಾಡ್ಬೋದು. 3 ಕೋಟಿ ನಾವು ಬ್ಯಾನರ್ಗಳ ಮೇಲೆ ಕೂಡ ನಮ್ಮ ಸಿನಿಮಾದೊಳಗೆ ದರ್ಶನ್ ಸರ್ ಇಲ್ಲ, ಸುದೀಪ್ ಸರ್ ಇಲ್ಲ, ಕಂಟೆಂಟ್ ಚೆನ್ನಾಗಿದೆ. ಈ ಕಂಟೆಂಟ್ ನಾವು ಮುಗಿಸ್ಬೇಕು ಅಂದ್ರೆ ಸಿನಿಮಾ ಒಂದಿಷ್ಟು ಟ್ರೈಲರ್ ಕೊಟ್ಟಿರ್ತೀವಿ, ಯಾರೋ ಆನಂದ್ ಅಡಿ ಅಂತ ಅವ್ರು ಟೈಅಪ್ ಮಾಡ್ಕೊಂಡಿರ್ತೀವಿ. ಸಿನಿಮಾ ಚೆನ್ನಾಗಿದೆ ಅಂತ ಹೆಂಗೆ ಜನಕ್ಕೆ ಮುಗಿಸ್ಬೇಕು ನಾವು? ಯಾವ ದಾರಿ ಅದು? ಒಂದು ಶೋ ಕೊಡ್ತಾರೆ ಕನ್ನಡ ಸಿನಿಮಾಕ್ಕೆ, ಎಲ್ಲಿ ಯಾವುದೇ ಮಲ್ಟಿಪ್ಲೆಕ್ಸ್ಗೆ ಹೋಗಿ ನೀವು. ಕಾರಣ ಏನಂದ್ರೆ ನೀವು ಏನೋ ನಿಮ್ಮ ತನನ ಸಾಬೀತು ಮಾಡಿ, ಹೀರೋ ತಂದಲ್ಲೋ ಡೈರೆಕ್ಟರ್ ತಂದಲ್ಲೋ ಸಿನಿಮಾ ಕಂಟೆಂಟ್ ಎಲ್ಲ ಸಾಬೀತು ಮಾಡಿದ್ರೆ 4-5 ಥಿಯೇಟರ್ ಕೊಡ್ತೀವಿ ಅಂತ. ಬಿಸಿ ಶೆಡ್ಯೂಲ್ ಒಳಗೆ ಜನ ಆಡಿಯನ್ಗೂ ಅವ್ರು ನಿಗದಿ ಅವರೇ, ನಾವು ಇವ್ರದೇ ಸಿನಿಮಾ ನೋಡಬೇಕು, ಮನೆಯಿಂದ ಎದ್ದು ಬರೋವಾಗೆ ನಾನು ಇಂಥ ಸಿನಿಮಾಕ್ಕೆ ಹೋಗ್ಬೇಕು ಅಂದಾಗ ನಾನು ಮುಗಿಸೋದು ಹೆಂಗಂದ್ರೆ 1 ತಿಂಗಳು ಟೈಮು ಬೇಕಾಗಿದೆ ನನಗೆ ಬೇಕಾಗಿದೆ 1 ತಿಂಗಳು ಟೈಮು. ಸತ್ಯ ಮಾತಾಡ್ತೀನಿ ನಾನು ನಿಮ್ಮ ಮಾತನ್ನ. ಒಂದಷ್ಟು ಜನಕ್ಕೆ ಮುಟ್ಟದೆ ಸಿನಿಮಾ. ಮುಟ್ಟಿರೋದ್ರ ಮಧ್ಯೆ ದೊಡ್ಡ ದೊಡ್ಡ ಸಿನಿಮಾಗಳ ಮಧ್ಯೆ ರಜ್ಜು ಗುಜ್ಜಾಗಿದ್ದೀವಿ ನಾವು. ಒಂದಿಷ್ಟು ಕೈಕಾಲು ಸರಿ ಮಾಡ್ಕೋತೀವಿ, ಮತ್ತೆ ಬ್ಯಾಕ್ ಟು ದ ಥಿಯೇಟರ್ಸ್. ದಯಮಾಡಿ ನಿಮ್ಮ ಸಹಕಾರ ಇದೆ. ಈ ಮುಂಚೆ ಸಿನಿಮಾ ಮಾಡಿಲ್ಲ, ಅನುಭವ ಆಗಿರಲಿಲ್ಲ. ಕನ್ನಡ ಗೊತ್ತಿಲ್ಲ ಸಿನಿಮಾ ಮಾಡಿದ್ದು 1 ತಿಂಗಳ ಕರೋನಾ ಪರಿಸ್ಥಿತಿನ ಎದುರಿಸಿದ್ವಿ. ಒಂದು ಸಿನಿಮಾ ತಂಡ ಆದವಾಗ ಒಂದು ಕುಟುಂಬ ಅಂತ ಇರ್ತದೆ, ಒಂದಷ್ಟು ಅದೆಲ್ಲ ಬಿಟ್ಬಿಟ್ಟು ಸೆಂಟಿಮೆಂಟ್ ಎಲ್ಲ ಬೇಡ. ರೈಟ್, ಬಿಸ್ನೆಸ್ ಮ್ಯಾನ್ ಆಗಿದೆ. ಓಕೆ, ಆ ಸಿನಿಮಾ ಬಿಟ್ಟಾಗ ಈ ತರ ತೊಂದರೆಗಳು ಯಾವ ಆಗಿರ್ಬೇಕು ಆಗಿತ್ತು. ಬಟ್ ನನಗೆ ದೊಡ್ಡ ಹೋಪ್ಸ್ ಕನ್ನಡ ಗೊತ್ತಿಲ್ಲ ಸಿನಿಮಾ ಮೇಲೆ ಇರಲಿಲ್ಲ. ಯುದ್ಧ ಮಾಡುವಾಗ ಎದುರಾಳಿ ಹೇಗಿರ್ತಾನೆ ಅನ್ನೋದು ಗೊತ್ತು, ರೆಡಿ ಆಗ್ತಿಲ್ಲ. ಈ ಸಿನಿಮಾಗೆ ಯಾಕೆ ರೆಡಿ ಆಗ್ತಿಲ್ಲ? ಈ ಸಿನಿಮಾಗೆ ರೆಡಿ ಇದ್ವಿ. ರೆಡಿ ಇರೋ ನಾನು ಮಾತಾಡ್ತಾ ಇದ್ದೀನಿ. ನಮ್ದು ಚಿಕ್ಕ ಸಿನಿಮಾ ಆದಾಗ ನನ್ನ ಎದುರುಗಡೆ ಇರೋನು ನಮ್ಗಿಂತ ದೊಡ್ಡವನಿದ್ದ, ಒಂದು ತಪ್ಪಿಸ್ಕೊಂಡು ಇನ್ಯಾವುದೋ ಒಂದು ಡೇಟಿಗೆ ಬರಬೇಕು. ಅದು ಕಾರಣ ಡಿಸ್ಟ್ರಿಬ್ಯೂಟರ್. ನಾನು ಯಾರನ್ನೂ ಆರೋಪ ಮಾಡೋ ರೆಡಿ ಇಲ್ಲ. ನನ್ನ ಮೇಲೆ ನಾನೇ ತಗೋತೀನಿ ಆರೋಪ. ವೇಸ್ಟ್ ಆಗಲ್ಲ. ನನ್ನ ಮೇಲೆ ನಾನು ತಪ್ಪು ತಗೊಂಡಿರೋದಕ್ಕೆ ಇನ್ನೂ ಒಂದಷ್ಟು ದಿನ ನನ್ನ ಗಾಯಗಳನ್ನ ಸರಿ ಮಾಡಿ ಥಿಯೇಟರ್ ಮುಂದೆ ಬರ್ತೀನಿ, ಮುಂದೆ ಹೋಗ್ತಾ ಇದ್ದೀನಿ. ಇನ್ನೊಂದು 2-3 ಸಿನಿಮಾ ಕಲಿತೀರಾ? ಇಲ್ಲ, ಇಲ್ಲೇ ಕಲಿತೀನಿ. ನೀವು ಸಹಕಾರ ಬೇಕು, ನಿಮ್ ಜೊತೆ ನಿಮ್ ಸಹಕಾರ ಇದ್ದೇ ಇರು ಸರ್. ನೀವು ಸೇಫ್ ಆಗಂಗಿದ್ದೆ ಟಿವಿ ರೇಟ್ಸ್ ಕೂಡ ಟ್ಯಾಕ್ಟೇಟ್ ಡಿಜಿಟಲ್ ಎಲ್ಲ ಪ್ಲಾಟ್ಫಾರ್ಮ್ ಇತ್ತು, ನಿಮ್ಗೆ ಓಪನ್ ಅಪ್ ಇತ್ತು. ಅದೆಲ್ಲ ಬಿಸ್ನೆಸ್ ಆಗಿದೆಯಾ ಅಂತ? ಇಲ್ಲ, ಟಿವಿ ರೈಟ್ಸ್ ಮುಂದೆ ಈಗ ನಾವು ಹೋಗ್ತೀವಿ ಸರ್. ನಾವು ಹೋಗೋಕೆ ಮುಂಚೆ ಕನ್ನಡ ಇಂಡಸ್ಟ್ರಿ ಹೆಂಗಂದ್ರೆ, ನಾನು ಕನ್ನಡ ಗೊತ್ತಿಲ್ಲ ಸಿನಿಮಾ ಮಾಡಿ ಕಲರ್ಸ್ ಕನ್ನಡ ಸಿನಿಮಾ ಮಾರಿದ್ದೀನಿ. ಅಮೆಝಾನ್ ಅಲ್ಲಿ ಕನ್ನಡ ಗೊತ್ತಿಲ್ಲ ಪಿಕ್ಚರ್ ಅಲ್ಲಿ. ಇಷ್ಟು ಅನುಭವ ನನಗಿದೆ. ಇಷ್ಟು ಅನುಭವ ಇದ್ರೂ ಕೂಡ ಅಷ್ಟು ದೊಡ್ಡ ಚಾನೆಲ್ ಇರೋರು ಒಂದು ಸಿನಿಮಾ ಅವ್ರ ಆವರೇಜ್ ಮಾರ್ಕೆಟ್ ಅಲ್ಲಿ ಓದ್ಕೊಂಡಿದ್ದಾದ್ಮೇಲೆ ನಮ್ಮನ್ನ ಹೆಂಗ್ ಟ್ರೀಟ್ ಮಾಡ್ತಾರೆ ಅಂತ ನನಗೆ ಗೊತ್ತದೆ. ಅಂದ್ರೆ ನನ್ನ ಚಿಕ್ಕದಾಗಿ ಟ್ರೀಟ್ ಮಾಡ್ತಾರೆ. ನಾನು ಸಿನಿಮಾ ಸೋತಿಲ್ಲ, ನಾನು ಪ್ರೇಕ್ಷಕರ ಮನಸ್ಸು ಗೆದ್ದಿದ್ದೀನಿ. ದುಡ್ಡಾಗಿ ಗೆಲ್ಬೇಕು, ಅದು ಬಾಕಿ ಇದೆ, ನಾನು ಗೆಲ್ತೀನಿ. ಸಿನಿಮಾ ಥಿಯೇಟರ್ ಅಲ್ಲದೆ, ಥಿಯೇಟರ್ ಇರೋದ್ರಿಂದ ಡಿಸ್ಟ್ರಿಬ್ಯೂಟರ್ ಮುಂದೆ ನಿಂತ್ಕೊಂಡು ಬರೆಯುವಂತ ಪರಿಸ್ಥಿತಿ ಇನ್ನೂ ಇಲ್ಲ. ಈ ಥಿಯೇಟರ್ ಇಂದ ತೆಗೆದ್ರೆ ಮಾತ್ರ ನಾನು ಮಾತಾಡ್ತೀನಿ. ನಾನು ಯಾಕೆ ಕೊಡ್ಬೇಕಾಗ್ತದೆ? ಇಲ್ಲ, ಆ ಪರಿಸ್ಥಿತಿ ಇಲ್ಲ. ಆ ಪರಿಸ್ಥಿತಿ 100% 25 ಡೇಸ್ ಆಗಿದೆ ಸರ್. ನಾನು ಮೊದಲು ಮಾತಾಡುವಾಗ ಸಿನಿಮಾ ಅಂದ್ರೆ ದುಡ್ಡು ತಂದು ಕಾರ್ ತಗೊಂಡ್ರೆ ಕಾರ್ ಆಗ್ತದೆ. ಸಿನಿಮಾ ಇಷ್ಟು ನೋಡಿದೀನಿ, ದುಡ್ಡು ಅಂತ ತಾನೇ ಬರೋದು. ನೋಡಿದೀನಿ ಸರ್, ಆನಂದ್ ಆಡಿಯೋದಲ್ಲಿ ನಾನು ರೈಟ್ಸ್ ಮಾಡಿದೀನಿ, ಒಂದಿಷ್ಟು ದುಡ್ಡು ನೋಡಿದೀನಿ. ಅದನ್ನೇ ಅದಾದ್ಮೇಲೆ ಇನ್ನು ಬೇರೆ ದುಡ್ಡು ಇಸ್ಕೊಳ್ಳೋದು ನನಗೆ ಗೊತ್ತಿದೆ ಅನ್ನೋದ್ರ ಮೇಲೆ ಸಕ್ಸಸ್ ಅನ್ಕೊಂಡಿದ್ದೀನಿ. ನಾನು ನೋಡ್ತೀನಿ, ಆ ದುಡ್ಡು ನೋಡ್ತೀನಿ ಅನ್ನೋ ಶಕ್ತಿ ನನಗೆ. ರೈಟ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಉಷಾ ರವಿಶಂಕರ್. ನಾನು ನಿಮ್ಮ ಜೊತೆ ಅಂದರೆ ಮೀಡಿಯಾದವ್ರ ಜೊತೆ ನಾನು ಸಿನಿಮಾ ನೋಡಿದಾಗ ನಿಮ್ಗೆಲ್ಲರೂ ರೆಸ್ಪಾನ್ಸ್ ನೋಡಿ ನಂಗೆ ತುಂಬಾ ಖುಷಿ ಆಯಿತು. ಯಾಕಂದರೆ ನೀವೇ ನಮಗೆ ನಿಜವಾದ ರೆಸ್ಪಾನ್ಸ್, ನಿಜವಾದ ಒಂದು ಸಿನಿಮಾ ಬಗ್ಗೆ ಏನು ನೆಗೆಟಿವ್ ಇದೆ ಪಾಸಿಟಿವ್ ಇದೆ ಅಂತ ಹೇಳೋದು ನೀವೇ ಮೊದಲನೆಯವರು, ನೀವೇ ಸರಿಯಾಗಿ ಹೇಳೋದು. ಸೊ ಅಲ್ಲೇ ಗೊತ್ತಾಯಿತು ನನಗೆ ಖಂಡಿತ ಈ ಸಿನಿಮಾ ಗೆದ್ದಿದೆ ಅಂತ. ಯಾಕೆ ಅಂದರೆ ಎಷ್ಟೊಂದು ಎಮೋಷನ್ಸ್ನ ನಾವು ನಿಜವಾಗ್ಲೂ ಆಡಿಯನ್ಸ್ ಜೊತೆ ಕನೆಕ್ಟ್ ಆಗಿದ್ದೀವ ಅನ್ನೋದು ಈ ಸಿನಿಮಾ ಗೆದ್ದಿದೆಯೋ ಇಲ್ವೋ ಅಂತ ಗೊತ್ತಾಗುತ್ತೆ ಮೊದಲನೇದಾಗಿ. ಎರಡನೇದಾಗಿ ನಾವು ಸಿನಿಮಾ ತಂಡದ ಜೊತೆ ಬೇರೆ ಥಿಯೇಟರ್ ವಿಸಿಟ್ ಮಾಡಿದಾಗ ಹೌಸ್ಫುಲ್ ಇದ್ದಾಗ ಅಥವಾ
ಬೇರೆ ಬೇರೆ ಥಿಯೇಟರ್ಸ್ನ ಬೇರೆ ಬೇರೆ ಥರ ಆಡಿಯನ್ಸ್ ನೋಡಿದಾಗ ನಮ್ಗೆ ಭಾಳನೇ ಖುಷಿ ಆಯಿತು. ಪ್ರತಿಯೊಂದು ಸಿನಿಮಾದ ಒಂದೊಂದು ಸ್ಟೇಜಲ್ಲೂ ಕೂಡ ಎಲ್ಲರೂ ಎಂಜಾಯ್ ಮಾಡಿದ್ದಾರೆ. ಇನ್ನೂ ಚೆನ್ನಾಗಿ ರೀಚ್ ಆಗಬೇಕಾಗಿತ್ತು ಅಂತ ಅನ್ಸುತ್ತೆ, ಬಟ್ ಭಾಳಷ್ಟು ರೀಚ್ ಆಗಿದೆ ಸಿನಿಮಾ. ಆಮೇಲೆ ಈ ಸಿನಿಮಾ ಎಲ್ಲೂ ಡ್ರ್ಯಾಗ್ ಆಗಿಲ್ಲ, ಏನು ಪ್ರಾಬ್ಲಮ್ ಇಲ್ಲ ಈ ಸಿನಿಮಾ ಬಗ್ಗೆ ಅಂತ ಎಷ್ಟು ಜನ ಇದ್ರ ಬಗ್ಗೆ ಬರ್ದಿದ್ದಾರೆ, ಮಾಧ್ಯಮ ಮಿತ್ರರೇ ಇದನ್ನು ಬರ್ದಿದ್ದಾರೆ. ಅದ್ರ ಬಗ್ಗೆ ಭಾಳ ಖುಷಿ ಆಗುತ್ತೆ. ನಿಮ್ಮಿಂದ ಬಹಳಷ್ಟು ನಮ್ಮ ಸಿನಿಮಾ ಹೆಚ್ಚು ಗೆದ್ದಿದ್ದ ಮೊದಲನೇ ಕಾರಣ ನೀವೇ. ಅದಕ್ಕೆ ಥ್ಯಾಂಕ್ ಯು ಸೋ ಮಚ್. ತುಂಬ ಜನ ರೀಚ್ ಆಗಿದೆ, ನೋಡಿದವರು ಎಲ್ಲ ತುಂಬ ಪ್ರೀತಿ ಕೊಟ್ಟಿದ್ದಾರೆ. ಬಟ್ ಆಗಷ್ಟು ಇನ್ನೂ ಜಾಸ್ತಿ ಜನಕ್ಕೆ ರೀಚ್ ಆಗಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಐ ವುಡ್ ಲೈಕ್ ಟು ಥ್ಯಾಂಕ್ ಈಚ್ ಒನ್ ಆಫ್ ಯು ಹೂ ಈಸ್ ಪಾರ್ಟ್ ಆ್ಯಂಡ್ ಕನ್ನಡ ಬರುತ್ತೆ ನಮಗೆ, ಬರುತ್ತೆ. ಓಕೆ, ಅದೇ ನೀವಿಷ್ಟು ಪ್ರೋತ್ಸಾಹ ತೋರಿಸಿದ್ದೀರ, ಅದಕ್ಕೆ ತುಂಬ ಥ್ಯಾಂಕ್ಸ್. ಇನ್ನೂ ಜಾಸ್ತಿ ಜನಕ್ಕೆ ರೀಚ್ ಆಗಬೇಕು ಅಂತ ಇತ್ತು. ಆದರೂ ಯಾರ್ಯಾರು ನೋಡಿದ್ದಾರೆ ಸಿನಿಮಾ ಇಷ್ಟಪಟ್ಟಿದ್ದಾರೆ. ಯಾಕಂದರೆ ನಾವು ಜನ ಮಧ್ಯದಲ್ಲಿ ಕೂತ್ಕೊಂಡು ಮೂವಿ ನೋಡಿದ್ದೀವಿ. ಸೊ ಅವರು ತೋರಿಸಿರೋ ಪ್ರೀತಿ ತುಂಬಾ ಅದು ನಮಗೆ ಒಂದು ಪ್ರೋತ್ಸಾಹ ಸಿಗುತ್ತೆ. ಇನ್ನೂ ಜಾಸ್ತಿ ಮೂವಿ ಮಾಡಬೇಕು, ಒಳ್ಳೆ ಚಿತ್ರ ಮಾಡಬೇಕು, ಜನರಿಗೆ ತಲುಪಿಸ್ಬೇಕು ಅಂತ. ಸೊ ಥ್ಯಾಂಕ್ ಯು ಫಾರ್ ಕಮಿಂಗ್ ಆ್ಯಂಡ್ ಸಪೋರ್ಟಿಂಗ್ ಅಸ್. ಫ್ರೆಂಡ್ಸ್ ತುಂಬ ಇಷ್ಟ ಆಯಿತು ಅವ್ರಿಗೆ ಫ್ಯಾಮಿಲಿ ಸ್ಟೋರಿ ಇದು. ಮತ್ತು ನೀವೇ ಕೊಡ್ತಿದ್ರು ಅವರು ಏನು ಸರ್? ಅವರೇ ಬಂದಿದ್ದಾರೆ. ನಮ್ಮ ಫ್ರೆಂಡ್ಸ್ ಆ್ಯಕ್ಚುಲಿ ಒಮಾನಿಂದ ಒಬ್ಬರು ಬಂದಿದ್ರು, ಮತ್ತು ಹೈದರಾಬಾದಿಂದನೂ ಬಂದಿದ್ರು. ಸೊ ಅಷ್ಟು ಪ್ರೀತಿ ತೋರಿಸ್ತಾರೆ ನಮಗೋಸ್ಕರ. ಲೈಕ್ ಸೊ ಐ ವಾಸ್ ವೆರಿ ಹ್ಯಾಪಿ. ಬೇರೆ ಸಿನಿಮಾಗಳು ಯಾವ್ದಾರು ಆಫರ್ಸ್ ಬಂದಿದೆಯಾ? ಹಾಂ ಸರ್, ಮಾಡ್ತಾ ಇದ್ದೀನಿ, ಸಿನಿಮಾಗಳು ನಡೀತಾ ಇದೆ. ಈ ಸಿನಿಮಾ ನೋಡಿದ್ಮೇಲೆ ಎಂಥ ಡಿಸ್ಕಷನ್ಸ್ ಅಂತ ಇಲ್ಲ. ನಮ್ಮ ಹೀರೋ ಧರ್ಮಣ್ಣವ್ರ ಜೊತೆ ಆಗಿರ್ಬೋದು ಅಥವಾ ನಮ್ಮ ನಿರ್ದೇಶಕರ ಜೊತೆ ಆಗಿರ್ಬೋದು ಮತ್ತು ನಮ್ಮ ಸಹ ನಿರ್ಮಾಪಕರಾದಂತಹ ದೀಕ್ಷಿತ್ ಅವ್ರ ಜೊತೆನೂ ಕೂಡ ಇದೇ ಮಾತಾಡಿದ್ದೆ. ಬಿ ಆ್ಯಂಡ್ ಸಿ ಥಿಯೇಟರ್ಗಳಲ್ಲಿ ನಮ್ಮ ಸಿನಿಮಾ ಇನ್ನೂ ಮುಟ್ಟಿಲ್ಲ. ಜನ ಭಾಳ ಅಪೇಕ್ಷೆ ಪಡ್ತಾ ಇದ್ದಾರೆ, ಆಸೆ ಪಡ್ತಾ ಇದ್ದಾರೆ, ನೋಡೋಕ್ಕೆ ಇಷ್ಟಪಡ್ತಾ ಇದ್ದಾರೆ. ಮಂಡ್ಯ ಸಂಜಯ ಥಿಯೇಟ್ರಲ್ಲಿ ಒಂದು ಗಂಡ ಹೆಂಡತಿ ಅವರಿಬ್ಬರು ನೋಡಿ ಅವರ ಇಡೀ ಟೀಮ್ನ ಅವರೇ ಕರ್ಕೊಂಡೋಗಿ ಇಡೀ ಸಿನಿಮಾ ತೋರಿಸ್ಕೊಂಡು ಕರ್ಕೊಂಡ್ಬಂದಿದ್ದಾರೆ. ಟೀಮ್ ಅಂದರೆ ಇಡೀ ಸಂಸಾರ ಅಂದರೆ ಈ ಸಿನಿಮಾ ನೋಡುವಂಥ ಯೋಗ್ಯತೆ ಎಷ್ಟಿದೆ ಅನ್ನೋದನ್ನು ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ಅಂದರೆ ಇಟ್ಸ್ ಎ ಹೋಲ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ ಅಂತೇಳಿ. ಹಾಗಾಗಿ ನಮ್ಮ ಸಿನಿಮಾ ಗೆದ್ದಿದೆ, ಪ್ರೇಕ್ಷಕ ಮಹಾಪ್ರಭು ಒಪ್ಕೊಂಡಿದ್ದಾನೆ. ಮತ್ತೆ ಇನ್ನೂ ಕೂಡ ನಮ್ಮ ನಿರ್ಮಾಪಕರು ಹೇಳಿದಾಗೆ ಇನ್ನೂ 10-11 ಥಿಯೇಟರ್ಗಳಲ್ಲಿ ಮತ್ತೆ ರಿಲೀಸ್ ಮಾಡ್ತೀವಿ. ಗೆಲ್ತೀವಿ. ಮತ್ತೆ ನಿಮ್ಮನ್ನೆಲ್ಲರ ಮನಸ್ಸನ್ನು ಮುಟ್ಟಿ ಮತ್ತೆ ನಾವು ಇದೇ ಪ್ರೆಸ್ ಕ್ಲಬ್ಬಲ್ಲಿ ನಿಮಗೋಸ್ಕರ ಒಂದು ಪತ್ರಿಕೋದ್ಯಮವನ್ನು ನಡೆಸ್ತೀವಿ ಅನ್ನೋ ಭರವಸೆ ನನಗೆ. ಥ್ಯಾಂಕ್ ಯು. ಒಂದು ಮುಟ್ಟಿ ನಿಮ್ಮ ಮನಸ್ಸನ್ನ ಮುಟ್ಟಿ ಖಂಡಿತ ಮಾಡ್ತೀವಿ. ಇಲ್ಲ ಸರ್, ಖಂಡಿತ ಸಿನಿಮಾನೂ ಮಾಡ್ತೀವಿ. ಈ ಸಿನಿಮಾ ಮತ್ತೆ ಗೆಲ್ಲಿಸ್ತೀವಿ ಸರ್. ಹಾಂ ಸರ್. ನಮಸ್ಕಾರ ಹೇಳ್ತಾ ತುಂಬ ಖುಷಿ ಆಗ್ತಿದೆ. ಅಂತಂದರೆ ಸುಮಾರು ಪ್ರೆಸ್ ಮೀಟ್ಗಳಲ್ಲಿ ನಾನು ಹೇಳಿದ್ದೀನಿ ಕೂಡ, ಇವಾಗಲೂ ಹೇಳ್ತೀನಿ. ಯಾಕೆ ಅಂತಂದರೆ ನಾನು ಏನು ಹೇಳಿದ್ದೆ ಅದನ್ನು ನಾನು ಉಳಿಸ್ಕೊಂಡಿದ್ದೀನಿ. ನಿಮಗೆ ಅದೆಲ್ಲ ಗೊತ್ತು, ಯಾಕೆಂದರೆ ನೀವೆಲ್ಲ ಈಗ ಆಲ್ರೆಡಿ ಸಿನಿಮಾ ನೋಡಿದ್ದೀರಾ. ನಾನು ಏನು ಹೇಳಿದ್ದೆ ಅಂದರೆ ನಮ್ಮ ಇಡೀ ಸಿನಿಮಾದಲ್ಲಿ ನೀವು ಸಿನಿಮಾ ನೋಡ್ತಾ ಇದ್ದರೆ ಹಳೆ ಅನಂತನಾಗ್ ಸರು, ಶಶಿಕುಮಾರ್ ಸರು, ಕಾಶಿನಾಥ್ ಸಿನಿಮಾ ಒಂದು ಸಲ ನಿಮಗೆ ನೆನಪಾಗುತ್ತೆ ಅಂತ. ಅದು ಕೆಲವು ಜನ ಇದರಲ್ಲೂ ಕೂಡ ವಿಮರ್ಶೆಲ್ಲೂ ಕೂಡ ಮೆನ್ಷನ್ ಮಾಡಿದ್ದೀರಾ. ಅಲ್ಲಿ ನಾನು ಗೆದ್ದಿದ್ದೀನಿ ಅಂತ ಹೇಳ್ತೀನಿ. ಹಾಗೆ ನಾವೇನು ಅಂದ್ಕೊಂಡಿದ್ದೀವಿ, ನಾವೇನು ಅಂದ್ಕೊಂಡು ಬಂದಿದ್ವಿ ಆ ದೊಡ್ಡ ಮಟ್ಟಿಗೆ ಖಂಡಿತವಾಗ್ಲೂ ನಾವು ರೀಚ್ ಆಗಿಲ್ಲ. ಅದು ನಾವು ಒಪ್ಕೊಂತೀವಿ. ಯಾಕೆಂದರೆ ಅದರಲ್ಲಿ ಕೆಲವೊಂದು ಇದು ಇದೆ. ಯಾಕೆಂದರೆ ಎಲ್ಲ ಹೊಸ ಪ್ರೊಡ್ಯೂಸರ್ ಆಗಿರೋದ್ರಿಂದ ಅವರಿಗೂ ಕೆಲವೊಂದು ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಕೆಲವೊಂದು ಪ್ರಚಾರದ ವಿಚಾರದಲ್ಲಿ ಗೊತ್ತಾಗಿಲ್ಲ. ಆದರೆ ಒಂದು ರಾಜರೋಷವಾಗಿ ಹೇಳ್ತೀನಿ, ಇಲ್ಲಿ ತನಕ ನಾನು ಏನು ಜನ ನೋಡಿರೋ ಜನಸಂಖ್ಯೆ ಕಡಿಮೆ ಇರ್ಬೋದು, ಆದರೆ ನೋಡಿರೋ ಎಲ್ಲರೂ 100% ಹೇಳ್ತೀನಿ, ಇಲ್ಲಿವರೆಗೂ ಒಂದು ನೆಗೆಟಿವ್ ಪಾಯಿಂಟ್ ಈ ಸಿನಿಮಾದಿಂದ ನಾನು ಎಲ್ಲೂ ಕೇಳಿಲ್ಲ. ಹಾಗೆ ಮುಂದಿನ ವಾರ ಅಂದರೆ 5ನೇ ವಾರ ನಮ್ಮ ಸಿನಿಮಾ ಮುಂದೋಗ್ತಿದೆ. ಈ ಒಂದು ಖುಷಿ ಆಗೋದು ಏನಂತಂದರೆ ನಮ್ಮ ಕಡಲಲ್ಲಿ 2 ವೀಕ್ ನಮ್ಮ ಸಿನಿಮಾ ಹೋಗಿದ್ದು. ಆದರೆ ಅಲ್ಲಿ ಎಷ್ಟು ಪ್ರಚಾರ ಆಗಿತ್ತು ನಮ್ಮ ಸಿನಿಮಾ ಅಂತಂದರೆ ಕಾರಣಾಂತರ ಅಂತಂದರೆ ಅದು ಒಬ್ಬರು ಡಿಸ್ಟ್ರಿಬ್ಯೂಟ್ರು ಹ್ಯಾಂಡ್ ಓವರಲ್ಲಿದೆ ಆ ಥಿಯೇಟ್ರು. ಅವ್ರದ್ದು ಬೇರೆ ಸಿನಿಮಾ ಇದ್ದಿದ್ದರಿಂದ ತೆಗೆದು ಮತ್ತೆ ಮುಂದಿನ ವಾರ ನಮ್ಮ ಜನ ಎಲ್ಲ ಕೇಳಿ ರಿಕ್ವೆಸ್ಟ್ ಮಾಡಿ 5ನೇ ವಾರಕ್ಕೆ ಮತ್ತೆ ಕಡಲಲ್ಲಿ ಮುಂದುವರ್ಸೋಕ್ಕೆ ಈಗ ಶುಕ್ರವಾರದಿಂದ ಮತ್ತೆ ಪ್ಲ್ಯಾನ್ ಮಾಡ್ತಿದ್ವಿ. ಆಮೇಲೆ ಇದರಲ್ಲಿ ಏನು ಪ್ಲಸ್ ಅಂತಂದರೆ 2 ಕಡೂರು ಸರ್, ಕಡೂರು ಬೀರೂರು ಸರ್, ನಂದು ಕಡೂರು ಸರ್.
ಅಲ್ಲಿ ಸುಮಾರು ಜನ ಒಂದು 2 ಕಾಲೇಜವರು, ಕಾನ್ಫಿಡೆಂಟ್ PU ಕಾಲೇಜು ಮತ್ತು RP ಕಾಲೇಜ್ ಅಂತಿದೆ ನಮ್ಮ ಕಡೆಯಲ್ಲಿ, ಅವರು ನಮ್ಮ ಸ್ಟೂಡೆಂಟ್ಗಳನ್ನ ಕರ್ಕೊಂಬಂದು 100-105 ಜನಕ್ಕೆ ಸಿನಿಮಾ ತೋರಿಸಿದ್ರು. ಅವ್ರು ಹೇಳಿದ್ದೇನಂತಂದ್ರೆ ನೆಕ್ಸ್ಟ್ ಅವ್ರ ಫ್ರೆಂಡ್ಸಿಗೆಲ್ಲ ಹೇಳಿ ಸಿನಿಮಾ ನೋಡ್ಲೇಬೇಕು ಅನ್ನೋ ಟೈಮಲ್ಲಿ ಸಿನಿಮಾನ 2 ವಾರಕ್ಕೆ ತೆಗೆದುಬಿಟ್ರು. ಈಗ ಅವರೆಲ್ಲ ನಾನು ಓದಿದ್ದು ಗೌರ್ಮೆಂಟ್ PU ಕಾಲೇಜಲ್ಲಿ, ಅವರು ಕೂಡ ಫೋನ್ ಮಾಡಿ ಪ್ರಿನ್ಸಿಪಾಲು ಇಲ್ಲ ನೀವು ಮತ್ತೆ ಹಾಕ್ಸಿ, ನಾವು ಹುಡುಗರಿಗೆಲ್ಲ ತೋರಿಸ್ಬೇಕು, ಇದು ಹುಡುಗರು ನೋಡೋಂಥ ಸಿನಿಮಾ, ವಿದ್ಯಾರ್ಥಿಗಳು ನೋಡೋಂಥ ಸಿನಿಮಾ. ಯಾಕೆಂತಂದ್ರೆ ಒಬ್ಬ KS ಮಾಡಬೇಕು, ಇಲ್ಲ ಏನಾರ ಒಂದು ಅಧಿಕಾರ, ಒಂದು ಪದವಿನ, ಒಂದು ವೃತ್ತಿನ ಪಡ್ಕೋಬೇಕು ಅಂತಂದ್ರೆ ತುಂಬಾ ಕಷ್ಟ ಇದೆ. ಆಮೇಲೆ ತುಂಬಾ ಜನ ಓದ್ತಾ ಇರ್ತಾರೆ, ಅವರಿಗೆಲ್ಲ ಇನ್ಸ್ಪೈರ್ ಆಗೋಂಥ ಕತೆ ನಿಮ್ದು ರಾಜಯೋಗದಲ್ಲಿದೆ. ದಯವಿಟ್ಟು ಸ್ಟೂಡೆಂಟ್ಗಳಿಗೆ ಆದಷ್ಟು ಜಾಸ್ತಿ ತೋರಿಸಿ ಅಂತ ಹೇಳಿದ್ರು. ಅದು ನನಗೆ ತುಂಬಾ ಹೆಮ್ಮೆ ಅನಿಸ್ತು ನಮ್ದು ರಾಜಯೋಗದ ಮುಖಾಂತರ. ಇನ್ನ ನಾನು ಎಲ್ಲ ಪ್ರೊಡ್ಯೂಸರ್ಸ್ಗೆ ಥ್ಯಾಂಕ್ಸ್ ಹೇಳಲೇಬೇಕು. ಯಾಕೆಂತಂದ್ರೆ ನನ್ನಂತ ನಂಬಿ ಕೋಟ್ಯಾಂತರ ರೂಪಾಯಿ ದುಡ್ಡು ಹಾಕೋದು ಅಷ್ಟು ಈಸಿ ಅಲ್ಲ. ಅಕ್ಕಪಕ್ಕ ನಮ್ಮ ಫ್ಯಾಮಿಲಿಯವ್ರು ಕೇಳಿದ್ರೆ 25-30 ಸಾವಿರ ಕೊಡೋದು ಕಷ್ಟ. ಅಂಥದ್ರಲ್ಲಿ ಅದನ್ನ ಹಾಕಿ ಇವತ್ತಿಗೂ ತುಂಬಾ ಹೆಮ್ಮೆಯಿಂದ, ತುಂಬಾ ಖುಷಿಯಿಂದ ಹೇಳ್ತೀನಿ, ತುಂಬಾ ಒಂದು ಒಳ್ಳೆ ಸಿನಿಮಾ ಮಾಡೋಕ್ಕೆ ಅವರೆಲ್ಲ ಕಾರಣಕರ್ತರು, ಅವರಿಗೆಲ್ಲ ಋಣಿಯಾಗಿರ್ತೀನಿ. ಹಾಗೆ ನಮ್ಮ ಡೈರೆಕ್ಟರ್ ಲಿಂಗರಾಜ್ ಅವರು, ಅವನ ಕತೆ ಹೇಳಿದಾಗ ಏನ್ ಹೇಳಿದ್ದ ಸ್ಕ್ರೀನ್ ಮೇಲೂ ಕೂಡ ಅದೇ ತರ ತಂದಿದ್ದೇನೆ, ಅದ್ರಾಗ 2ನೇ ಮಾತೇ ಇಲ್ಲ. ಸುಮಾರು ಜನ ನನಗೆ ಈಗ ಪತ್ರಕರ್ತರು ಅದೇ ಹೇಳ್ತಿದ್ರು, ತುಂಬಾ ಒಳ್ಳೆ ಸಂಭಾಷಣೆ ಬರ್ದಿದ್ದಾರೆ ಲಿಂಗರಾಜು ಅಂತ. ನಾನು ಅವತ್ತೇ ಹೇಳಿದ್ದೆ ನಿಮ್ಗೆ, ಈ ಸಿನಿಮಾ ಅವ್ನು ನನಗೆ ತುಂಬಾ ಇಷ್ಟ ಆಗದೆ, ಅವನೊಬ್ಬ ಅದ್ಭುತ ರೈಟರ್ ಅಂತ ಹೇಳಿ. ನನಗೂ ಕನೆಕ್ಟ್ ಆಗಿದ್ದು ಹಂಗೇನೆ. ಯಾಕೆಂತಂದ್ರೆ ಅವ್ನ ಕತೆ ಹೇಳಿದಾಗ 1.5 ಗಂಟೆ ಇದೇನಪ್ಪ ಹಿಂಗೆ ಹೇಳ್ಬಿಟ್ಟ ಕತೆನ, ನಾನೇ ಒಂದು 60% ಕೊಂಡೋಗ್ಬಿಟ್ನದೆ ಕಥೆಯಲ್ಲಿ ಅಂತ ಅನ್ಸಿತ್ತು. ನಮ್ದು ಮಧ್ಯಮ ವರ್ಗ ಕೃಷಿ ಫ್ಯಾಮಿಲಿ ಆಗಿರೋದ್ರಿಂದ ಈ ಸಿನಿಮಾನು ಕೂಡ ಅದೇ ತರ ಇದೆ. ಆ ಕ್ಯಾರೆಕ್ಟರ್, ನನ್ನ ಕ್ಯಾರೆಕ್ಟರ್ ಕೂಡ ಒಂದು ಸ್ವಲ್ಪ ರಿಯಲ್ ಲೈಫಿಗೆ ಸೂಟ್ ಆಗುತ್ತೆ. ಹಂಗಾಗಿ ನಾವೇನು ಅನ್ಕೊಂಡಿದ್ವಿ ಅದು ಸ್ಕ್ರೀನ್ ಅಲ್ಲಿ ನೀವೆಲ್ಲ ನೋಡಿರೋದ್ರಿಂದ ತುಂಬಾ ಚೆನ್ನಾಗಿ ಹೋಗಿದೆ. 2 ಇಲ್ಲ 3 ಥಿಯೇಟರ್ ನಮ್ದು 25 ದಿನ ಕಂಪ್ಲೀಟ್ ಮಾಡಿದೆ. ಈಗ ನೆಕ್ಸ್ಟ್ ಮತ್ತೆ ಪ್ರೊಡ್ಯೂಸರ್ ಹೇಳ್ದಂಗೆ ಇನ್ನೊಂದು 7-8 ಥಿಯೇಟರ್ ಮುಂದಿನ ವಾರದಿಂದ ಮತ್ತೆ ಪ್ರಯತ್ನ ಮಾಡ್ತೀವಿ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಇರಲಿ. ಸುಮಾರು ಜನ ಕೇಳ್ತಾ ಇದ್ದಾರೆ ಬೇರೆ ಬೇರೆ ಕಡೆ ಊರುಗಳಿಗೆ ಕೊಡಿ ಅಂತ, ಆದ್ರೆ ಥಿಯೇಟರ್ಗಳು ಅದೇ ನಾವು ಹೇಳೋದಲ್ಲ, ಸರಿ ಹೇಳ್ದಂಗೆ ಹೊಸಬ್ರಿಗೆ ಪರ್ಸೆಂಟೇಜ್ ಅಲ್ಲಿ ತುಂಬಾ ಕಡಿಮೆ ಥಿಯೇಟರ್ಗಳು ಕೊಡೋದು. ಯಾಕೆಂತಂದ್ರೆ ಹಂಗಂತೇಳಿ ನಾವು ಅವ್ರು ಬ್ಲೇಮ್ ಮಾಡಕ್ಕೂ ಆಗಲ್ಲ. ಯಾಕೆಂದ್ರೆ ಒಂದು ಥಿಯೇಟರ್ ಅಲ್ಲಿ ಎಷ್ಟು ಕಷ್ಟ ಇದೆ ಅಂತ ನಾನು 10 ದಿನ ನೋಡಿದ್ದೀನಿ. ನನ್ನ ಫ್ರೆಂಡ್ಸೇ RP ಕೆಲವು ಜನ ವರ್ಕ್ ಮಾಡ್ತಾರೆ. ಅವ್ರ ಬಾಡಿಗೆಯಿಂದ ಹಿಡಿದು, ಅವರಿಗೆ ಸಂಬಳ ಕೊಡೋದ್ರಿಂದ ಹಿಡಿದು, ಕ್ಲೀನಿಂಗ್ ಇಂದ ಹಿಡಿದು, ಲೈಟ್ ಇಂದ ಹಿಡಿದು ತುಂಬಾ ಅವ್ರಿಗೂ ಕಷ್ಟ ಇರುತ್ತೆ. ಹಂಗಾಗ್ಬಿಟ್ಟು ಅವ್ರು ಏನ್ ಮಾಡ್ತಾರೆ, ದೊಡ್ಡ ದೊಡ್ಡ ಸಿನಿಮಾಗಳು ದುಡ್ಡು ಬರೋಂಥದಕ್ಕೆ ಹಾಕಂತಾರೆ. ಈ ತರ ಆದ್ರೂ ಕೂಡ ಕೆಲವು ಜನ ಉತ್ತರ ಕರ್ನಾಟಕದಲ್ಲಿ ನಮ್ಮ ಸಿನಿಮಾ ಚೆನ್ನಾಗಿದೆ ಅನ್ನೋದಕ್ಕೋಸ್ಕರ 1 ವಾರ ಆಗಲಿ ನಿಲ್ಲಿಸಿ ನಾವು ಪ್ರಯತ್ನ ಮಾಡ್ತೀವಪ್ಪ ಅಂತೇಳಿ 2ನೇ ವೀಕಲ್ಲಿ ಒಂದು 15 ಥಿಯೇಟರ್ ಕೊಟ್ಟಿದ್ರು. ಅವ್ರು ಎಲ್ಲರಿಗೂ ಯಾರ್ಯಾರು ನಮಗೆ ಗೊತ್ತಿಲ್ದಂಗೆ ಗೊತ್ತಿರೋಂಗೆ ಯಾರ್ಯಾರು ಸಪೋರ್ಟ್ ಮಾಡಿದರೆ ಅವರೆಲ್ಲರಿಗೂ ರಾಜಯೋಗ ತಂಡದಿಂದ ಮತ್ತು ನನ್ನ ಕಡೆಯಿಂದ ಹೃದಯಪೂರ್ವಕ ಧನ್ಯವಾದ ಹೇಳ್ತೀನಿ. ಎಂದಿನಂತೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ಇರಲಿ. ದಯವಿಟ್ಟು ಆದಷ್ಟು ನಿಮಗೆ ಗೊತ್ತಿರೋದ್ರಿಂದ ಒಂಚೂರು ತಲುಪಿಸಿ ನಮಗೆ ಸಪೋರ್ಟ್ ಮಾಡಿ. ಇದೇ ತರ 50ನೇ ದಿನದಲ್ಲಿ 100ನೇ ದಿನದಲ್ಲಿ ಸಿಗಕ್ಕೆ ನಾವು ಖಂಡಿತವಾಗ್ಲೂ ಪ್ರಯತ್ನ ಮಾಡೋಣ ಅಂತೇಳಿ ನಾನು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ಏನ್ ಸಿಕ್ಕಿತ್ತು ಸರ್? ಇದರಿಂದ ಧರ್ಮಣ್ಣ ಬರೇ ಕಾಮಿಡಿ ಅನ್ನಲ್ಲ, ಒಂದು ಪ್ರಮುಖ ಪಾತ್ರನೂ ಮಾಡ್ಬೋದು, ಮತ್ತೆ ಅಳಿಸ್ಬೋದು ಧರ್ಮಣ್ಣನು ಕೂಡ ಅಂತ ಈ ಚಿತ್ರದ ಮುಖಾಂತರ ಗೊತ್ತಾಯ್ತು ಸರ್. ಆಮೇಲೆ ಸುಮಾರು ಜನ ನನ್ನ ಫ್ರೆಂಡ್ಸೇ ಆಕ್ಚುಲಿ ಲೋಕಲ್ ಭಾಷೆ ನಮ್ಮ ಸಂಸ್ಕೃತ ಆಗ್ಬೋದು, ಅದು ಹೇಳೋದು ಬೇಡ. ಯಾಕೆಂದ್ರೆ ಅಷ್ಟು ಅಂದ್ರೆ ನಮ್ಮ ಫ್ರೆಂಡ್ಸು ಕೂಡ ಎಷ್ಟು ಹೊತ್ಕೊಂಡ್ ಬಂದು ಕಾಲ್ ಮಾಡಿದ್ರು, ನಮ್ಮ ಕಥೆನೇ ಹೇಳಿದ್ರಲ್ಲ ನೀವು ಅಂತ. ಸುಮಾರು ಜನ ನನಗೆ ರಿವ್ಯೂ ಹೇಳಿ ಏನು ಹೇಳಿದ್ದಾರೆ, ಒಂದು 60-70% ಹೇಳಿರೋದು ಏನಂತಂದ್ರೆ ನೀವು ನಮ್ಮ ಕಥೆನೇ ಮಾಡಿದ್ದೀರಾ ಸಿನಿಮಾದಲ್ಲಿ ಅಂತ. ನಾನು ಅದನ್ನು ಕೂಡ ಹೇಳಿದ್ದೆ, ನೀವು ಸಿನಿಮಾ ನೋಡ್ಬೇಕಾದ್ರೆ ಇದು ಸಿನಿಮಾ ಅಂತ ಅನ್ಸಲ್ಲ, ಒಬ್ಬ ಪ್ರೇಕ್ಷಕನಾಗಿ ಅಂತೇಳಿ ಅನ್ನೋದಕ್ಕಿಂತ ನಿಮ್ದೇ ಸಿನಿಮಾ ನೋಡ್ತಿದ್ದೀರಾ ಅಂತ ಅನ್ಸುತ್ತೆ ಅಂತ ನಾನು ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ದೆ. ಅದನ್ನ ನಾವು ಆ ಸಿನಿಮಾದಲ್ಲೂ ಕೂಡ ಅದೇ ತರ ಮಾಡಿದೀವಿ. ನನಗೆ ಹೇಳಿದ್ರು ಕೂಡ ರಿವ್ಯೂನ ಅದೇ ತರ ಹೇಳಿದ್ದಾರೆ, ತುಂಬಾ ಖುಷಿ ಆಗುತ್ತೆ. ಅದಾದ್ಮೇಲೆ ರಾಜಯೋಗ ಏನಂತಂದ್ರೆ ಅದೇ ನಾನು ಹೇಳಿದ್ನಲ್ಲ ಅದೊಂದು ರಿವ್ಯೂ. ಅದಾದ್ಮೇಲೆ ಒಂದ್ 2-3 ಸಿನಿಮಾ ಮೇನ್ ಕ್ಯಾರೆಕ್ಟರ್ಗೆ ಒಳ್ಳೆ ಪ್ರೊಡ್ಯೂಸರ್ಸ್ಗಳೇ ಕಾಲ್ ಮಾಡಿದ್ರು ಕತೆ ಕೇಳ್ತೀರಾ ಅಂತ. ಅದೊಂದು ತುಂಬಾ ಖುಷಿ ಆಯ್ತು. ಅದ್ರ ಜೊತೆಗೆ ನಂದೇನಂತಂದ್ರೆ ನಾನು ಅವತ್ತು ಹೇಳ್ತೀನಿ, ಇವತ್ತು ಹೇಳ್ತೀನಿ, ದೊಡ್ಡವ್ರು ಬಂದಿದ್ದಾರೆ, ದೊಡ್ಡ ಪ್ರೊಡಕ್ಷನ್ ಬಂದಿದೆ, ದೊಡ್ಡ ಡೈರೆಕ್ಟರ್ ಬಂದಿದ್ದಾರೆ ಅಂತ ನಾನು ಸಿನಿಮಾ ಮಾಡಿದ್ರೆ ಅದು ಆಸೆ ಆಗಲ್ಲ, ಅಪಾಸೆ ಆಗ್ಬಿಡುತ್ತೆ. ಯಾಕೆ ಅಂತಂದ್ರೆ ನನಗೆ ಸೂಟ್ ಆಗ್ಬೇಕತೆ. ಯಾಕೆಂದ್ರೆ ನಾವೇನು ದೊಡ್ಡ ಹೀರೋಗಳಲ್ಲ, ನಾನು ಲವ್ ಮಾಡೋಕ್ಕಾಗಲ್ಲ, ಆಕ್ಷನ್ ಮಾಡೋಕ್ಕಾಗಲ್ಲ, ನೀವೇ ನಗಾಡ್ಬಿಡ್ತೀನಿ ಆಕ್ಷನ್ ಮಾಡಿದ್ರೆ. ಹಂಗಾಗಿ ನನಗೆ ಸೂಟ್ ಆಗ್ಬೇಕು. ನೀವೇ ಸುಮಾರು ಜನ ಹೇಳಿದ್ರಿ ಈ ಕಥೆನ ಡೈರೆಕ್ಟ್ರು ನಿಮಗೆ ಬರ್ತಿದ್ದ ಇಲ್ಲ ನಿಮ್ಮನ್ನ ನೋಡಿ ಕತೆ ಬರ್ತಿದ್ದ ಅಂತ ಸುಮಾರು ಜನ ಕೇಳಿದ್ರಿ. ಯಾಕೆಂದ್ರೆ ನಂಗೆ ಸೂಟ್ ಆಗಿರೋದಕ್ಕೋಸ್ಕರನೇ ಈ ಸಿನಿಮಾ ಎಷ್ಟೇ ಇದಾದ್ರೂ ಕೂಡ ಆ ಏರಿಳಿತಗಳಿದ್ರು ಕೂಡ ಮುಗಿಸಿ ನಿಮ್ಮ ಮುಂದೆ ತಂದಿದ್ದೀವಿ. ಅದಕ್ಕೆ ಇವ್ರದೆಲ್ಲ ಸಪೋರ್ಟ್ ಇದೆ. ಹಂಗಾಗಿ ಈಗ ಮತ್ತೆ ಒಂದು 3-4 ಸಿನಿಮಾ ಆಲ್ರೆಡಿ ಒಪ್ಕೊಂಡಿದ್ದೀನಿ. ಅದು ಪ್ರಮುಖ ಪಾತ್ರ ಅಲ್ಲ, ಮಾಮೂಲಿ ಮತ್ತೆ ನಾನೇ ಕ್ಯಾರೆಕ್ಟರ್ ಮಾಡ್ತಿದ್ದೀನಿ, ಅದೇ ತರದ ಕ್ಯಾರೆಕ್ಟರ್ಗಳು. ಯಾಕೆ ಅಂತಂದ್ರೆ ನಾನು ಅವತ್ತೇ ಹೇಳಿದ್ದೆ, ನಮ್ಮ ಡೈಲಿ ರೊಟೀನ್ ಏನಿದೆ ಚಿತ್ರಾನ್ನ ಮುದ್ದೆ ಅದು ನಮ್ಮ ಮಾಮೂಲಿ ಆಹಾರ. ಯಾವತ್ತೋ ಒಂದ್ ದಿವಸ ಹಬ್ಬ ಹರಿದಿನದಲ್ಲಿ ಒಂದು ಬಿರಿಯಾನಿನೋ ಹೋಳಿಗೆನೋ ಬರುತ್ತೆ. ಹಂಗೆ ಈ ಸಿನಿಮಾ ಮತ್ತೆ ಆ ತರ ಒಂದ್ ಒಳ್ಳೆ ಕತೆ ಬಂದಾಗ ಮತ್ತೆ ಖಂಡಿತವಾಗ್ಲೂ ಪ್ರಮುಖ ಪಾತ್ರ ಮಾಡ್ತೀನಿ. ಅದ್ರ ಸದ್ಯಕ್ಕೆ ನನ್ನ ಮಾಮೂಲಿ ಕ್ಯಾರೆಕ್ಟರ್ ಏನಿದೆ ಆಸೆ ಪಾತ್ರ ಮಾಡ್ತಾವೆ. ಈ ವಾರ ಕೊಡೂರು ರಿಲೀಸ್ ಆಗುತ್ತೆ. ಹಾ ಸರ್, ಈ ವಾರ ಸರ್ ಲವ್ ನಾನ್ ಮಾಡ್ತೀನಿ ಸರ್. ಅದು ಸ್ಕ್ರೀನಲ್ಲಿ
ಸರ್ ಏನಂತಂದ್ರೆ ನಾನು ರಿಯಲ್ ಲೈಫಲ್ಲಿ ಲವ್ ಮಾಡಿದ್ದೀನಿ, ಒಂದೆರಡು ಕೈ ಕೊಟ್ಟಿದೆ, ಹಂಗಾಗ್ಬಿಟ್ಟು ಮೋಸ್ಟ್ಲಿ ಸ್ಕ್ರೀನಲ್ಲಿ ಲವ್ ಮಾಡಿದ್ರೆ ಬೇರೆ ಥರ ಕಾಣುತ್ತೇನೋ ಅಂತ. ಆಮೇಲೆ ನಮ್ಮ ಬಾಡಿ ಲ್ಯಾಂಗ್ವೇಜ್ ಸೂಟ್ ಆಗಲ್ಲ ಸರ್, ಆ ಎಕ್ಸ್ಪ್ರೆಷನ್ಗಳು ಅವೆಲ್ಲ. ಕಾಮಿಡಿ ಸೂಟ್ ಆದಂಗೆ, ಈಗ ನೋಡಿ ಮಧ್ಯಮ ವರ್ಗದ ಒಂದು ಮಾಮೂಲಿ ಹುಡುಗಂಗೆ ಸೂಟ್ ಆದಂಗೆ ಲವ್ ಮಾಡಿದ್ರೆ ಅದೇನೋ ಅಷ್ಟು ಒಂಚೂರು ಏನೋ ಬೇಕಲ್ಲ ಸರ್ ಸ್ಕ್ರೀನಲ್ಲಿ ಜನಕ್ಕೆ, ಅದನ್ನು ಕೊಡ್ದಂಗಿದ್ರೆ ನಾವು ಸೋತಂಗೆ ಅಲ್ವಾ ಸರ್. ಹಂಗಾಗಿ ಸೂಟ್ ಆಗಲ್ಲ ಅಂತ ನನಗೆ ಗೊತ್ತು ಸರ್. ಅಂದರೆ ನನಗೆ ನನ್ನ ನೆಗೆಟಿವ್ ಮತ್ತು ಪಾಸಿಟಿವ್ ಒಂದು ಸಣ್ಣ ಮಟ್ಟಿಗೆ ಗೊತ್ತು ಸರ್. ಒಂದು 8-10 ವರ್ಷ ನಾಟಕ ಮಾಡಿದ್ದೀನಿ. ನೇರ ನೇರ ಆಡಿಯನ್ಸ್ ರಿವ್ಯೂ ನಮಗೆ ಚೆನ್ನಾಗಿ ಗೊತ್ತಿರೋದ್ರಿಂದ ನನಗೆ ಗೊತ್ತು ಇದು ನಮಗೆ ಸೂಟ್ ಆಗ್ದಂಗಿದ್ರೆ ಯಾಕೆ ಟಚ್ ಮಾಡೋದು ಬಿಟ್ಬಿಡೋಣ, ಬರೀ ಪ್ಲಸ್ ಏನಿದೆ ಅದನ್ನು ಕೊಡ್ತಾ ಹೋಗೋಣ ಜನಕ್ಕೆ ಅಂತ ಅಷ್ಟೇ ಸರ್. ಧನ್ಯವಾದಗಳು. ಆಮೇಲೆ ಮುಖ್ಯವಾಗಿ ನಿರ್ಮಾಪಕರಿಗೆಲ್ಲರಿಗೂ ತುಂಬ ಥ್ಯಾಂಕ್ಸ್. ಯಾಕಂದ್ರೆ ನಾವು ಎಷ್ಟೇ ಒಳ್ಳೆ ಕಥೆ ಬರಲಿ, ಏನೇ ಬರೆದಿರಲಿ, ಬಟ್ ನಮ್ಮ ಮೇಲೆ ನಿರ್ಮಾಪಕರು ಒಂದು ಬೆಳಕು ಬೀಳದೆ ಹೋದರೆ ನಾವು ಕಳೆತಂಕ ಕತ್ಲಲ್ಲೇ ಇರ್ತೀವಿ. ಆ್ಯಕ್ಚುಲಿ ನಾನು ಏನೇ ಬರೆದಿದ್ರು ಕೂಡ ಅದನ್ನು ಒಪ್ಕೊಂಡು ಹಣ ಹಾಕಿ ಈ ಸಿನಿಮಾ ಮಾಡಿಕೊಟ್ಟಿದ್ದಕ್ಕೆ ನಾನು ಅಷ್ಟು ಜನ ಪ್ರೊಡ್ಯೂಸರ್ಸ್ಗೆ ನಾನು ತುಂಬ ಧನ್ಯವಾದಗಳು ಹೇಳ್ತೀನಿ. ಆಮೇಲೆ ಸಿನಿಮಾ ಈಗಲೂ ಥಿಯೇಟ್ರಲ್ಲಿದೆ, ಆದರೆ ಕಡಿಮೆ ಥಿಯೇಟ್ರಲ್ಲಿದೆ. 25 ದಿನದವರೆಗೂ ಬಂದಿದ್ದೀವಿ. ಮತ್ತು ಇನ್ನೂ ಒಂದಷ್ಟು ಮುಂದುವರಿಸೋ ಜೋಶಲ್ಲಿ ಎಲ್ಲರೂ ಇಡೀ ಚಿತ್ರತಂಡ ಇದೆ. ನೋಡೋಣ, ದೇವರು ಭಗವಂತನ ಆಶೀರ್ವಾದ ನಿಮ್ಮೆಲ್ಲರ ಪ್ರೀತಿ ಹಿಂಗೆ ಇದೆ ಮತ್ತು ಕಂಟಿನ್ಯೂ ಆಗಿ ಒಳ್ಳೆಯದಾಗಲಿ ಇನ್ನು ಮುಂದಕ್ಕೆ. ಸಿನಿಮಾ ನೋಡಿದವರೆಲ್ಲ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ನಾನು ಎಲ್ಲ ಅಂದರೆ ಬೆಂಗಳೂರಿನ ಮಾಲ್ಗಳಿಂದ ಹಿಡಿದು ಪಾಂಡಪುರದಂಥ ಚಿಕ್ಕ ಊರುಗಳವರೆಗೂ ಎಲ್ಲ ಥಿಯೇಟ್ರಲ್ಲೂ ಜನಗಳ ಜೊತೆಲಿ ಸಿನಿಮಾ ನೋಡಿದ್ದೀನಿ. ಯಾರು ಕೂಡ ಹೌಸ್ಫುಲ್ ಇಲ್ಲದೆ ಹೋದರೂ ಇರೋ ಅಷ್ಟು ಜನ ಏನಿದ್ದಾರೆ ಥಿಯೇಟ್ರಲ್ಲಿ ಅಷ್ಟು ಜನ ಕಡೆ ತನಕ ನಕ್ಕಿದ್ದಾರೆ, ಹತ್ತಿದ್ದಾರೆ. ಸಿನಿಮಾನ ತುಂಬ ಅವ್ರದ್ದೇ ಬದುಕಿನ ಅನ್ನೋ ಥರ ನೋಡಿದ್ದಾರೆ ಎಲ್ಲರೂ. ಅದು ನಮಗೆ ಗೆದ್ದಿದ್ದೀವಿ ಅನ್ನೋ ಫೀಲಿಂಗ್ಸ್ ಇರುತ್ತೆ. ಯಾಕಂದರೆ ಸಿನಿಮಾದಲ್ಲಿ ನೋಡಿ ಅವನು ಎದ್ದು ಬೈಕೊಂಡು ಹೋಗಿಲ್ಲ ಎಲ್ಲೂ, ಯಾವ ಥಿಯೇಟ್ರಲ್ಲೂ ಕೂಡ. ಅದು ಒಂದು ಓಕೆ, ನಾವು ಮಾಡಿದ ಸಿನಿಮಾ ಓಕೆ ಜನಕ್ಕೆ ಇಷ್ಟ ಆಗಿದೆ, ಓಕೆ ನಾವಲ್ಲಿ ಸಕ್ಸಸ್ ಆಗಿದ್ದೀವಿ ಅಂತ. ಮುಖ್ಯವಾಗಿ ಒಬ್ಬ ಡೈರೆಕ್ಟ್ರಿಗೆ ಸಕ್ಸಸ್ ಅನ್ನೋದು ಯಾವತ್ತು ಅಂತಂದರೆ ಅದು ನನಗೆ ಯಾವತ್ತೂ ಸಿಕ್ಕಿದೆ ಪ್ರೊಡ್ಯೂಸರ್ಸಿಂದ. ಯಾಕಂದರೆ ಸಿನಿಮಾ ನಾವು ಅವ್ರಿಗೇನು ಕಥೆ ಹೇಳಿರ್ತೀವಿ, ಅವ್ರಿಗೇನು ಒಂದು ಕಥೆ ಹೇಳಿ ಡಮ್ಸಿರ್ತೀವಿ, ಈ ಸಿನಿಮಾ ಈಗ ತಕ್ಕೊಡ್ತೀನಿ ಸರ್ ಅಂತ. ಅದು ನಮ್ಗೆ ಹೆಂಗಿರುತ್ತೆ ಅಂತಂದರೆ ಬೆಂಕಿ ಮೇಲೆ ಇರೋ ಥರ ಇರ್ತೀವಿ. ಏನಂತಂದ್ರೆ ನಾವು ಅವ್ರಿಗೆ ಹೇಳಿದ್ದೀವಿ, ಬಟ್ ಅದು ಆರ್ಟಿಸ್ಟ್ ಮೂಲಕ ನಾವು ಯಾಕಂದ್ರೆ ಬರೆದಿರೋ ಪೇಪರಲ್ಲಿರೋದನ್ನು ನಾವು ಅವ್ರಿಗೆ ಹೇಳಿರ್ತೀವಿ. ಬಟ್ ಆ ಕಲ್ಪನೆನ ಅವ್ರೇನೋ ಕಲ್ಪನೆ ಕಟ್ಕೊಂಡಿರ್ತಾರೆ, ಓಕೆ ಅವ್ನಿಗೆ ತಕ್ಕೊಡ್ತಾನೆ, ನಾನು ನಂಬಿ ದುಡ್ಡು ಹಾಕ್ತೀನಿ ಅಂತ. ಅದನ್ನು ವಾಪಸ್ ಅವ್ರಿಗೆ ಖುಷಿ ಕೊಡೋದಿದೆಯಲ್ಲ, ಸೊ ಆವತ್ತು ನಾವು ಸಕ್ಸಸ್ ಆದಂಗೆ. ಯಾಕಂದರೆ ಅದು ನನಗೆ ಸಿನಿಮಾ ಫುಲ್ ಕಂಪ್ಲೀಟ್ ಮಾಡಿ DTS ಅಲ್ಲಿ ಒಂದ್ಸರಿ ಪ್ರೊಡ್ಯೂಸರ್ಗೆ ಹೇಳಿದೆ, ಸರ್ ಶೋ ಅರೇಂಜ್ ಮಾಡ್ತೀನಿ, ನೀವೆಲ್ಲ ಬಂದು ಒಂದ್ಸರಿ ನೋಡಿ ಅಂತ. ಅವತ್ತಿನ ತನಕ ನನಗೆ ಪರ್ಸನಲಿ ಎಷ್ಟು ಟೆನ್ಷನ್ ಇತ್ತು ಅಂದರೆ, ನಾನು ಅವ್ರಿಗೆ ಕಥೆ ಹೇಳಿದ್ದೀನಿ, ತುಂಬ ದುಡ್ಡು ಖರ್ಚು ಮಾಡಿಸಿದ್ದೀನಿ. ನಾನು ಕೇಳಿದಾಗಲೆಲ್ಲ ಕೆಲವ್ರನ್ನ ರೀಶೂಟು ಅಂತಂದಾಗಲೆಲ್ಲ ಒಪ್ಕೊಂಡು ಕಾಸು ಕೊಟ್ಟಿದ್ದಾರೆ. ಓಕೆ, ಅವ್ರು ಹೇಳ್ಬಿಟ್ರೆ ಅವ್ರು ಚೆನ್ನಾಗಿದೆ ಅಂತ ಅವ್ರ ಮುಖದಲ್ಲಿ ಒಂದು ಸ್ಮೈಲ್ ಬಂದರೆ ಸಾಕು, ಓಕೆ ನಾನು ಗೆದ್ದಂಗೆ ಅನ್ನೋ ಫೀಲಿಂಗ್ಸ್ ಇರುತ್ತೆ. ಯಾಕಂದರೆ ವ್ಯಾವಹಾರಿಕವಾಗಿ ಏನಿದ್ರು ಅದು ಅವ್ರದ್ದೇ ಇರೋದ್ರಿಂದ ಅವತ್ತು ನಾನು DTS ಅಲ್ಲಿ ಎಲ್ಲ ಪ್ರೊಡ್ಯೂಸರ್ಸ್ನ ಕರೆದು ಸಿನಿಮಾ ನೋಡಿ ಸರ್ ಅಂತೇಳಿ ತೋರಿಸಿದೆ. ನಾನು ಸಿನಿಮಾ ಪೂರ್ತಿ ಮುಗಿಯೋ ತನಕ ಹೆಚ್ಚು ಕಡಿಮೆ ನಾನು ಅವ್ರ ಮುಖಗಳನ್ನೇ ನೋಡ್ತಾ ಕೂತಿದ್ದೀನಿ. ಬಟ್ ಅವರು ಎಷ್ಟು ಖುಷಿ ಪಟ್ಟರು ಅಂದರೆ, ವಾಪಸ್ಸು DTS ಇಂದ ಹೊರಗಡೆ ಬರ್ಬೇಕಾದ್ರೆ ನಾನು ಅವ್ರು ಕುಮಾರ್ ಸರ್ನ ಕೇಳಿದೆ, ಸರ್ ಸಿನಿಮಾ ಹೆಂಗೆ ಸರ್, ಓಕೆನಾ ಅಂತಂದರೆ, ಬಿಡೋಣ ಚೆನ್ನಾಗಿದೆ ಸಿನಿಮಾ, ಏನು ಮಾತಾಡ್ತಾರೆ ಎಲ್ಲ ಚೆನ್ನಾಗಿ ಮಾಡಿದ್ದೀವಿ ಅಂತಂದರು. ಸೊ ಅವತ್ತು ಆ್ಯಕ್ಚುಲಿ ನನಗೆ ನಿಜವಾದ ಸಕ್ಸಸ್ ಅವತ್ತು. ಯಾಕಂತಂದರೆ ಅವ್ರು ಏನು ದುಡ್ಡು ಹಾಕಿದ್ದಾರೆ ನನ್ನ ನಂಬಿ, ಓಕೆ ಆ ದುಡ್ಡಿಗೆ ಅವ್ರಿಗೆ ಮೋಸ ಆಗಿಲ್ಲ ಅಂತ ಅನಿಸಿದೆಯಲ್ಲ, ಸೊ ಅದು ನನ್ನ ಸಕ್ಸಸ್. ಇವತ್ತು ಥಿಯೇಟ್ರಲ್ಲಿ ಇನ್ನೂ ಸಿನಿಮಾ ಇದೆ, ಅವರು ಪ್ರೊಡ್ಯೂಸರ್ಸ್ ಇನ್ನೂ ಆ ಜೋಶಲ್ಲಿದ್ದಾರೆ. ಅದು ನಮಗೆ ತುಂಬ ದೊಡ್ಡ ಸಪೋರ್ಟು. ಮತ್ತು ಇವತ್ತಿನ ತನಕ ನಾವು ಏನು ಹೇಳಿದ್ರು ಸರ್ ಈ ಥರ ಸಿನಿಮಾದಿಂದ ಮಾಡೋಣ, ಈ ಡೇಟಿಂಗ್ ಮಾಡೋಣ, ಏನು ಹೇಳಿದ್ರು ಕೂಡ ಯಾರು ಆ ಕಡೆ ಈ ಕಡೆ ಮಾತಾಡಿದೆ. ಇವನು ಧರ್ಮನಿಂದ ಹೇಳಿದ್ರು, ಯಾಕಂದರೆ ಅವರು ಒನ್ ಆಫ್ ದಿ ಪಾರ್ಟ್ನರು. ಎಲ್ಲರೂ ಸಿನಿಮಾನ ಮುನ್ನಡೆಸ್ತಾ ಹೋಗಿದ್ವಿ. ಅದನ್ನು ಮೀರಿ ಕೆಲವು ಟೈಮು ಈ ಸಿನಿಮಾ ಓಪನಿಂಗ್ ಸಿಗೋದು ಇದೆಲ್ಲ ರಿಲೀಸಿಗೆ ಬಂದಾಗ ನಾವೇನು ಸಿನಿಮಾ ಬದುಕು ಡೈರೆಕ್ಷನ್ನು ಕತೆ ಇದೇನು ಕಲ್ತ್ಕೊಂಡ್ಬಂದಿರ್ತೀವಿ, ಅದನ್ನು ಮೀರಿ ಆ ಒಂದು 10 ದಿವಸ 15 ದಿವಸ 20 ದಿವಸ ಏನಿದೆ ರಿಲೀಸ್ ಟೈಮು, ಅದನ್ನು ಕಲಿಯೋದು ಇನ್ನೂ ಇದೆ ನಮಗೆ ಆ್ಯಕ್ಚುಲಿ. ಯಾಕಂದರೆ ಅದನ್ನು ಅದು ತುಂಬ ಬೇರೆನೇ ವಿಷಯಗಳು. ಸೊ ಅದನ್ನು ಇನ್ನು ಮುಂದೆ ಹೋಗ್ತಾ ಕಲಿತಾ ಹೋಗ್ಬೇಕು. ಯಾಕಂದರೆ ಬಂದಿದ್ದೀವಿ ಈ ಸಿನಿಮಾ ಲೈನಿಂದ ಇಲ್ಲೇ ಇರ್ತೀವಿ. ಸೊ ಅದನ್ನು ಕಲಿತಾ ಹೋಗ್ಬೇಕು ಅಷ್ಟೇ. ಬಟ್ ಅವರು ಒಂದು ಲೆಕ್ಕಾಚಾರದಲ್ಲಿ ಎಲ್ಲ ಪ್ರೊಡ್ಯೂಸರ್ಸ್ಗೆ ಅವ್ರಿಗೆ ನಾವು ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ ಅನ್ನೋ ಅಂತಿದೆ. ಮತ್ತು ಇನ್ನೂ ಒಂದು ಏನಂದರೆ, ದೊಡ್ಡ ಸಕ್ಸಸ್ಸಾ, ತುಂಬ ದುಡ್ಡು ಬಂತ, ಈ ಸಕ್ಸಸ್ ಮೀಟಾ, ಅದು ನನಗೆ ಅದನ್ನು ನಾನು ಹೇಳಿದಾಗ. ಬಟ್ ಆದರೆ ನಾವು ಸತ್ತ ನಂತರನೂ ಸಿನಿಮಾ ಬದುಕಿರುತ್ತೆ. ಈಗ ಯಾವುದೋ 70 ವರ್ಷದಿಂದನೋ 80 ವರ್ಷದ ಹಿಂದೆನೋ ಒಂದು ಪಿಕ್ಚರ್ನ TV-ಲೋ ಮೊಬೈಲಲ್ಲೋ ನಾವೇ ನೋಡಿದಾಗ, ಏನು ಗುರು ಆ ಕಾಲಕ್ಕೆ ಹಿಂಗೆಲ್ಲ ಮಾಡಿದ್ದಾರೆ, ಎಷ್ಟು ಆಲೋಚನೆ ಮಾಡಿದ್ದಾರೆ ಅಂತೆಲ್ಲ ಅನಿಸ್ತಾ ಇರುತ್ತೆ.
ಸೊ ನಾವೆಲ್ಲ ಸತ್ತ ನಂತರನೂ ಕೂಡ ಸಿನಿಮಾ ಬದುಕಿರುತ್ತೆ, ಅದನ್ನು ಮತ್ತೆ ಯಾರೋ ನೋಡ್ತಾರೆ, ಪರವಾಗಿಲ್ಲ ರೀ ಆ ಟೈಮ್ಗೆ ಒಂದು ಒಳ್ಳೆ ಸಿನಿಮಾ ಮಾಡಿದಾರೆ ಅನ್ನೋದು ಇರುತ್ತಲ್ಲ, ಸೊ ಅದು ಯಾವಾಗಲೂ ಜೀವಂತವಾಗಿರುತ್ತೆ. ಹಂಗಾಗಿ ಅಂಥದ್ದೊಂದು ಒಳ್ಳೆ ಜೀವಂತವಾಗಿರೋ ಅಂಥದ್ರ ಮೇಲೆ ಅವ್ರು ಹಣ ಹಾಕಿದ್ದಾರೆ, ನಾನು ಎಫರ್ಟ್ ಹಾಕಿದ್ದೀನಿ, ಸುಮಾರು ಜನ ದುಡಿದಿದ್ದಾರೆ. ಸೊ ನಮ್ಮೆಲ್ಲರಿಗೂ ತೃಪ್ತಿ ಇದೆ ಸಿನಿಮಾ ವಿಷಯದಲ್ಲಿ. ಫೈನಾನ್ಷಿಯಲಿ ಯೋಚನೆ ಮಾಡಿದಾಗ ನಾವು ಏನು ಎಕ್ಸ್ಪೆಕ್ಟ್ ಮಾಡಿದ್ವಿ, ಓಕೆ ತುಂಬ ಅಲ್ಲ, ನಮ್ಮ ಎಕ್ಸ್ಪೆಕ್ಟೇಷನ್ ಕೂಡ ಏನು ಫಸ್ಟ್ ವೀಕೆ ಓಹೋ ಆಹಾ ಆಗಿಬಿಡುತ್ತೆ ಅಂತಲ್ಲ, ಬಟ್ ಆದರೆ ಒಂದು ಮಿನಿಮಮ್ ರೇಂಜ್ ಇಟ್ಕೊಂಡಿರ್ತೀವಲ್ಲ, ಅದು ಎಲ್ಲ ಒಂದು ಕಡೆಗೆ ಅದನ್ನು ರೀಚ್ ಮಾಡೋಕ್ಕಾಗಲ್ಲ ಅಂತ ಆದಾಗ ಮಾತ್ರ ಅದಕ್ಕೆ ಸುಮಾರು ಕಾರಣಗಳಿದ್ದಾವೆ. ಬರೀ ಪ್ರೊಡ್ಯೂಸರ್ ಅಂತ ಡೈರೆಕ್ಟ್ರು ಅಂತಲ್ಲ, ಇವತ್ತಿನ ಪರಿಸ್ಥಿತಿಗಳು, ಅದರ್ ಲ್ಯಾಂಗ್ವೇಜು, ಆಮೇಲೆ ಅದನ್ನು ಯಾರ ಮೇಲೆ ದೂಷಣೆ ಮಾಡೋಕ್ಕಾಗಲ್ಲ ಅದನ್ನು. ಸೊ ಅದು ನಮ್ಮ ಇದು ನೋಡೋಣ ಫ್ಯೂಚರ್ಲಿ ಮತ್ತೆ ವಾಪಸ್ ಕನ್ನಡ ಪಿಕ್ಚರ್ಗಳು ಅಂದರೆ ಮತ್ತೆ ಒಂದು ಒಳ್ಳೆ ಓಪನಿಂಗು ಕತೆ ಇದೆ ಅಂತಂದರೆ ಅದಕ್ಕೆ ಸಪೋರ್ಟ್ ಮಾಡೋ ಅಂಥ ಜನ ಅವೆಲ್ಲ ಬರ್ಬೋದೇನೋ, ಮುಂದಕ್ಕೆ ಬರುತ್ತೆ. ಯಾಕಂತಂದರೆ ಯಾವಾಗಲೂ ಯೂಟರ್ನ್ ಥರನೇ ಅಲ್ವ ಲೈಫ್, ಹೋದಂಗೆ ಅಲ್ವಾ, ಈ ಕಡೆ ಹೋಗಿದೆ ಲೆಫ್ಟಿಗೆ ಅಂದರೆ ಮತ್ತೆ ಯಾವತ್ತೂ ಒಂದಿನ ಬರುತ್ತೆ, ರೈಟಿಗೆ ಬರಲೇಬೇಕಲ್ಲ, ಹಂಗೆ ಬರುತ್ತೆ ಯಾವತ್ತೂ ಒಂದಿನ. ಅದು ಯಾವತ್ತು ಬರುತ್ತೆ, ಯಾರ ಮೂಲಕ ಬರುತ್ತೆ, ಹೆಂಗೆ ಬರುತ್ತೆ ಗೊತ್ತಿಲ್ಲ, ಬಟ್ ಬರುತ್ತೆ ಅಷ್ಟೇ. ಹಾಂ, 25 ದಿವಸದಲ್ಲಿ ಇಂಡಸ್ಟ್ರಿ ಒಂದು ಸಣ್ಣ ಕತೆ ಓದಿದ್ದೆ ನಾನು, ಒಂದೇ ನಿಮಿಷದಲ್ಲಿ ಹೇಳಿ ಮುಗಿಸ್ತೀನಿ. ಗುರುರಾಜ್ ಕರ್ಜ್ಗೆ ಅವ್ರದ್ದು ಒಂದು ಮನೆ, ಅದರಲ್ಲಿ ಏನಂತಂದರೆ ಗಂಡ ಹೆಂಡತಿ ಇಬ್ಬರು ವಾಸ ಮಾಡ್ತಿರ್ತಾರೆ. ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ, ಒಂದು ಕೋಳಿ ಸಾಕಿರ್ತಾರೆ, ಒಂದು ಕುರಿ ಸಾಕಿರ್ತಾರೆ, ಮತ್ತು ಒಂದು ಹಸು ಸಾಕಿರ್ತಾರೆ. ಈ ಮನೇಲಿ ರಾತ್ರಿ ಏನಾಗೋಗ್ಬಿಡುತ್ತೆ, ಕೋಳಿ ತುಂಬ ಕೂಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಕೂಗೋಕ್ಕೆ ಸ್ಟಾರ್ಟ್ ಆದ ತಕ್ಷಣ ಮನೆ ಯಜಮಾನ ಏನು ಹೇಳ್ತಾನೆ, ಹೆಂಡ್ತಿಗೆ ಹೇಳ್ತಾನೆ, ಅದು ಯಾಕೋ ಕೋಳಿ ಬಡ್ಕೊಂತ ಇದೆ, ಹೋಗಿ ಅದೇನು ನೋಡು, ಬೆಕ್ಕಿಗೆ ಬಂದಿರಬೇಕು ಅಂತ. ಅವಳು ಎದ್ದು ಬರ್ತಾಳೆ, ಎದ್ದು ಬಂದು ದೀಪ ಹಿಡ್ಕೊಂಡು, ಕರೆಂಟ್ ಇರಲ್ಲ, ಸೀಮೆಣ್ಣೆ ಬುಡ್ಡಿ ಹಿಡ್ಕೊಂಡು ಬರ್ತಾಳೆ. ಬಂದರೆ ಹಾವು ಕಚ್ಚಿಬಿಡುತ್ತೆ ಅವಳಿಗೆ. ಹಾವು ಕಚ್ಚಿದ ತಕ್ಷಣ ಅವಳು ಬಾಯಿ ಹೊಡ್ಕೊಂತಾಳೆ, ಗಂಡ ಎದ್ದು ಓಡಿ ಬರ್ತಾನೆ. ಓಡಿ ಬಂದ್ಬಿಟ್ಟು ಅಯ್ಯೋ ಹಾವು ಕಚ್ಚಿಬಿಡ್ತಲ್ಲ ಅಂತ ಹೇಳ್ಬಿಟ್ಟು ಅವಳನ್ನ ಪಂಡಿತರ ಹತ್ರ ಕರ್ಕೊಂಡು ಹೋದ್ರೆ, ಪಂಡಿತರ ಹತ್ರ ಕರ್ಕೊಂಡೋದ ತಕ್ಷಣ ಪಂಡಿತ ಹೇಳ್ತಾರೆ, ನೋಡು ಆ ಕೋಳಿ ಇದೆಯಲ್ಲ ಅದನ್ನು ಇದನ್ನು ಮಾಡಬೇಕೇನು, ಇದು ನಾಟಿ ವೈದ್ಯಕ್ಕೆ ಕೋಳಿ ಬೇಕು, ಅದನ್ನು ಕೊಯ್ದು ಬಿಡು ಅಂತ ಹೇಳ್ತೀನಿ. ಕೋಳಿ ಬಡ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ಯಾರಿಗೆ ಕುರಿ ಹತ್ರ ಮತ್ತು ಹಸು ಹತ್ರ ಬಡ್ಕೊಳ್ಳುತ್ತೆ. ಇಲ್ಲಪ್ಪ ನನ್ನ ಕೊಯ್ದು ಬಿಡ್ತಾರೆ, ದಯವಿಟ್ಟು ನೀವು ಸಹಾಯ ಮಾಡಿ ನೀವಿಬ್ಬರು ಅಂತ. ಅವಾಗ ಹಸು ಹೇಳುತ್ತೆ, ನನಗೇನಿಲ್ಲಲ್ಲಪ್ಪ, ನಿನ್ನ ತಾನೆ, ನಿನ್ನಿಷ್ಟ, ನಾನೇನು ಹೇಳಲಿ. ಕುರಿನೂ ಹಂಗೆ ಹೇಳುತ್ತೆ. ಈಗ ಏನಾಯಿತು, ಕೋಳಿನ ಅವ್ನು ಕೊಯ್ದು ಅದ್ರ ಕತೆ ಮುಗೀತು. ನೆಕ್ಸ್ಟ್ ವಾಪಸ್ಸು ಹಸು ಹತ್ರ ಅವಳನ್ನ ಇನ್ನೇನು ಮಾಡ್ತಾನೆ, ಅಲ್ಲಿ ನಾಟಿ ವೈದ್ಯರ ಹತ್ರ ಆಗಲ್ಲ, ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾನೆ. ಆಸ್ಪತ್ರೆಗೆ ಕರ್ಕೊಂಡು ಹೋದಾಗ ಅಲ್ಲಿ ಹೇಳ್ತಾರೆ ಡಾಕ್ಟ್ರು, ದುಡ್ಡು ಬೇಕಪ್ಪ ಅಂತ. ಅವ್ನು ಬಡವ, ಅವ್ನೇನು ಮಾಡ್ತಾನೆ, ನೆಕ್ಸ್ಟು ಹಸು ಏನೋ ಮಾಡ್ಬೇಕಲ್ಲ, ಹಸು ಮಾರೋದಕ್ಕಿಂತ ಕಟ್ಕೊಂಡು ಕರ್ಕೊಂಬರ್ತಾನೆ. ಕಟ್ಕೊಂಡು ಕರ್ಕೊಂಬಂದಾಗ ಅವಾಗ ಹಸುವಿನ ಬುಡಕ್ಕೆ ಬಂತಲ್ಲ, ಹಸು ಬಡ್ಕೊಳಕ್ಕೆ ಸ್ಟಾರ್ಟ್ ಆಗುತ್ತೆ. ಅಯ್ಯೋ ನನ್ನನ್ನು ಏನೋ ಮಾಡಿಬಿಡ್ತಾರೆ, ನೀನು ಏನು ಮಾಡಿ ನೀನು ಸಪೋರ್ಟ್ ಮಾಡೋ ಅಂತ ಕುರಿನ ಕೇಳುತ್ತೆ ಹಸು. ಆಗ ಕುರಿ ಏನು ಹೇಳುತ್ತೆ, ಇಲ್ಲಪ್ಪ ನಾನೇನು ಮಾಡೋಕ್ಕಾಗುತ್ತೆ, ನೀನೇನೋ ಮಾಡ್ಕೋ ಅಂತ ಕುರಿ ಹಸು ಹೇಳುತ್ತೆ. ಕಡೆಗೆ ಹಸುನ ಕಟ್ಕೊಂಡು ಕೊಡ್ತಾರೆ, ಹಸುನ ಕಟ್ಗೆ ತೊಗೊಂಡು ಹೊರಟೋಗ್ತಾರೆ. ಈಗ ಹಸು ಕತೆ ಮುಗೀತು. ನೆಕ್ಸ್ಟು ಆಸ್ಪತ್ರೆಗೆ ಅವಳು ಅದು ಏನು ಚಿಕಿತ್ಸೆ ಫಲಕಾರಿ ಆಯಿತು, ಅವಳು ಸತ್ತೋಗ್ತಾಳೆ ಹೆಂಡತಿ. ಸತ್ತೋದ್ಮೇಲೆ ಈಗ ಕುರಿ ಬುಡಕ್ಕೆ ಬಂತು, ಯಾಕಂದ್ರೆ ತಿಥಿಗೆ ಕುರಿ ಕೊಯ್ತಾರೆ. ಸೊ ಇಂಡಸ್ಟ್ರೀಲಿ ಪ್ರತಿ ವಾರ ನಂತರದವರು ರೋದನೆ ಪಡೋರು ಪಡ್ತಾನೆ ಇರ್ತಾರೆ, ಖುಷಿ ಪಡೋರು ಪಡ್ತಾನೆ ಇರ್ತಾರೆ. ಯಾವತ್ತೊಂದಿನ ಕೋಳಿ ಸಂಕಟನ, ಕುರಿ ಸಂಕಟನ, ಹಸು ಅರ್ಥ ಮಾಡ್ಕೊಂತವೋ ಆವಾಗ ಎಲ್ಲರೂ ಚೆನ್ನಾಗಿರ್ತಾರೆ. ಇದು ನನಗೆ ಅಲ್ಲಲ್ಲ, ಇದು ನನಗೆ ಪರ್ಸನಲಿ ಅನಿಸಿದ್ದ ಒಪಿನಿಯನ್ ಇದು ಅಷ್ಟೇ. ಒಂದು ನಿಮಿಷ.